Namaste, Sweta ji. Yes, welcome to you all. Yeah, very good afternoon. ಭಾರತದ ಕೈಗಾರಿಕಾ ಹಿನ್ನೆಲೆಯನ್ನ ನೋಡ್ತಾ ಇದ್ವಿ, ಕೈಗಾರಿಕಾ ನೀತಿಗಳನ್ನ ನೋಡಿದ್ವಿ. ಹೇಗೆ 1948 ನಮಸ್ತೆ ಅಭಿಲಾಷಾಜಿ, ಬರೀ ಸ್ವಾಗತ. 1948, 1956, 1973, 1978 ಮತ್ತು 1980. ಸೊ ಈ ಕೈಗಾರಿಕಾ ನೀತಿಗಳ ಅಡಿಯಲ್ಲಿ ಏನೇನೆಲ್ಲ ಆಗ್ತಾ ಬಂತು ಅನ್ನುವಂಥದ್ದನ್ನ ನಾವು ನೋಡಿದೀವಿ. 1991 ತುಂಬಾ ಮಹತ್ವದ ಬದಲಾವಣೆಯನ್ನ ಭಾರತದ ಆರ್ಥಿಕತೆಯಲ್ಲಿ ತರುವಂತದ್ದು ಮಾಡಿತು. ಸೊ ಒಟ್ಟಾರೆ ಆರ್ಥಿಕ ನೀತಿ, ಹೊಸ ಆರ್ಥಿಕ ನೀತಿ ಅನ್ನೋದರ ಅಡಿ ಒಳಗ ಈ ಕೈಗಾರಿಕಾ ನೀತಿ ಅನ್ನುವಂಥದ್ದು ಕೂಡ ಸಾಕಷ್ಟು ಬದಲಾವಣೆಯನ್ನ ಕಂಡಿತು. ಎಸ್, ಬರಬೇಕು, ಸ್ವಾಗತ. ಮಹೇಶ್ ಜಿ, ರಾಜ್ಕುಮಾರ್, ಮೀನಾಕ್ಷಿ, ವೆಲ್ಕಮ್. ಜೈ ಹಿಂದ್ ರಾಜ್ಕುಮಾರ್, ವೆಲ್ಕಮ್. ಸೊ ಹಾಗಿದ್ರೆ ಏನಾಯ್ತು ಅನ್ನುವಂಥದ್ದನ್ನ ಪಟ್ ಅಂತ ನಾವು ನೋಡ್ತಾ ಹೋಗೋಣ. ಈ ಒಂದು ಬಹು ನಿರೀಕ್ಷಿತ ಉದಾರೀಕರಣದ ಕೈಗಾರಿಕಾ ನೀತಿಯನ್ನ ಭಾರತ ಸರ್ಕಾರ 1991ರಲ್ಲಿ ದೇಶದಲ್ಲಿ ತೀವ್ರ ಆರ್ಥಿಕ ಅಸ್ಥಿರತೆಯ ಮಧ್ಯೆ ಘೋಷಿಸಿತು ಅನ್ನುವಂಥದ್ದು. ಉದಾರೀಕರಣ, ಲಿಬರಲೈಸೇಷನ್, ಬಹಳ ಸಲ ಇದರ ಅರ್ಥ ಬಹಳ ಮಂದಿಗೆ ಕನ್ಫ್ಯೂಸ್ ಆಗ್ತದ, ತಿಳ್ಕೋಬೇಕು. ಸೊ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್, ಏನು LPG ಅನ್ನುವಂತ ಕಾನ್ಸೆಪ್ಟ್ ಬರ್ತದ, ಇವಕ್ಕ ಸ್ಪೆಸಿಫಿಕ್ ಮೀನಿಂಗ್ ಅದ ಬಹಳ ಸಲ. ನಮಸ್ತೆ ಮಲ್ಲಿಕಾಜಿ, ಬರೀ ಸ್ವಾಗತ. ಇವಕ್ಕ ಸ್ಪೆಸಿಫಿಕ್ ಮೀನಿಂಗ್ ಅದ, ಆದ್ರೆ ಎಷ್ಟೋ ಸಲ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಗಮನಿಸ್ರಿ, ಒಂದ ಮಾತಿನಾಗ ಹೇಳ್ತೀನಿ ನೋಡ್ರಿ. ಲಿಬರಲೈಸೇಷನ್ ಅನ್ನುವಂಥದ್ದು ಏನಪ್ಪಾ ಅಂತಂದ್ರೆ, ಆರ್ಥಿಕ ಚಟುವಟಿಕೆಗಳ ಮೇಲೆ, ದೇಶದಲ್ಲಿ ನಡೆಯುವ ಆರ್ಥಿಕ ಚಟುವಟಿಕೆಗಳ ಮೇಲೆ ಸರ್ಕಾರದ ನಿರ್ಬಂಧಗಳನ್ನ ಸಡಿಲಿಸುವುದು ಅಥವಾ ತೆಗೆದುಹಾಕುವುದು. ಉದಾರೀಕರಣ, ಉದಾರ ಮನಸ್ಥಿತಿ ಅಂತೀವಲ್ಲ ನಾವು. ಲಿಬರಲ್ ಅದಾರ್ರಿ ಅವರು, ಅಂದ್ರೆ ಲಿಬರಲ್ ಇದ್ದವರು ರೆಸ್ಟ್ರಿಕ್ಷನ್ ಹಾಕಂಗಿಲ್ಲ ಅಂತ. ಅವ್ರ ಫಾದರ್ ಬಾಳ್ ಲಿಬರಲ್ ಅದಾರ್ರಿ ಅಂತೀವಿ ನಾವು, ಹೌದಲ್ಲ? ಅವ್ರ ಫಾದರ್ ಬಾಳ್ ಲಿಬರಲ್ ಅದಾರ್ರಿ ಅಂತಂದ್ರೆ ಅವ್ರ ಫಾದರ್ ಬಾಳ್ ರೆಸ್ಟ್ರಿಕ್ಷನ್ ಹಾಕಂಗಿಲ್ಲ ಅಂತ. ಹಂಗ ಒಂದು ದೇಶದೊಳಗ ಲಿಬರಲೈಸೇಷನ್, ಉದಾರೀಕರಣ ಎಂದರೆ ಸರ್ಕಾರದ ನಿಯಂತ್ರಣಗಳನ್ನ ತೆಗೆದು ಹಾಕುವುದು ಆರ್ಥಿಕ ಚಟುವಟಿಕೆಗಳ ಮೇಲೆ. ಎಸ್, ನಮಸ್ತೆ, ಬರೀ ಸಂಧ್ಯಾಜಿ, ಗಿರೀಶ, ಸೋಮನಾಥ್, ವೆಲ್ಕಮ್ ಟು ಯು. ಇನ್ನ ಪ್ರೈವೇಟೈಸೇಷನ್ ಅನ್ನುವಂಥದ್ದು ಎರಡು ಅರ್ಥ. ಪ್ರೈವೇಟೈಸೇಷನ್ ಅನ್ನುವಂಥದ್ದು ಎರಡು ಅರ್ಥ. ನೋ ಕಂಡೀಷನ್ಸ್, ಆಲ್ಮೋಸ್ಟ್ ನೋ ಕಂಡೀಷನ್ಸ್. ಪರ್ಮಿಷನ್ ಅನ್ನೋದು ಏನಿತ್ತಲ್ಲ, ಲೈಸೆನ್ಸ್ ರಾಜ್ ಅಂತ ಏನಿತ್ತಲ್ಲ, ಅದನ್ನ ತೆಗೆದು ಹಾಕಿದ್ದು ಇಟ್ ಇಸ್ ಲಿಬರಲೈಸೇಷನ್. ಪ್ರೈವೇಟೈಸೇಷನ್ ಅನ್ನುವಂಥದ್ದು ವಿಶೇಷ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ, ಒಂದು, ಸರ್ಕಾರ ಮಾತ್ರ ಸ್ಥಾಪಿಸಬಹುದಾಗಿದ್ದ ಉದ್ಯಮಗಳನ್ನ ಖಾಸಗಿಯವರಿಗೂ ಬಿಟ್ಟು ಕೊಡೋದು. ನೀವು ಆಗ್ಲೇ ನೋಡಿದಿರಿ. ಕೀವರ್ಡ್ ಲೆಸಸ್ ಫೇರ್. ಲೆಸಸ್ ಫೇರ್ ಮೀನ್ಸ್ ಫ್ರೀ ಮಾರ್ಕೆಟ್ ಎಕಾನಮಿ. ಫ್ರೀ ಮಾರ್ಕೆಟ್ ಎಕಾನಮಿ, ನೋ ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಅಂತ. ಬಟ್ ದಟ್ ಈಸ್ ಅ ವೆರಿ ಬ್ರಾಡ್ ಕಾನ್ಸೆಪ್ಟ್. ರಾದರ್ ಆ ಲೆಸಸ್ ಫೇರ್ ಅಂಡರ್ದೊಳಗೆ ನಾವು ಈ ಲಿಬರಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್ ಅನ್ನುವಂಥದ್ದನ್ನ ನಾವು ನೋಡುವಂಥದ್ದು. ಸೊ ಪ್ರೈವೇಟೈಸೇಷನ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ನೀವಾಗಲೇ ನೋಡಿದಿರಿ, ಕೆಲವು ಕೈಗಾರಿಕಾ ನೀತಿಗಳ ಅಡಿಯಲ್ಲಿ ನಿರ್ದಿಷ್ಟ ಉದ್ಯಮಗಳನ್ನ ಸರ್ಕಾರ ಮಾತ್ರ ಸ್ಥಾಪಿಸಬೇಕು ಅಂತ ಇತ್ತು. ಫಾರ್ ಎಕ್ಸಾಂಪಲ್, ಮದ್ದುಗುಂಡುಗಳು ಅಂದ್ರೆ ಡಿಫೆನ್ಸ್ ಇಂಡಸ್ಟ್ರೀಸ್ ಸರ್ಕಾರ ಮಾತ್ರ ಮಾಡಬೇಕು, ಹೀಗೆಲ್ಲ ಇದ್ದು. ಅವುಗಳನ್ನ ಖಾಸಗಿಯವರಿಗೆ ತೆರೆಯೋದು ಒಂದು ತೆರನಾದ ಖಾಸಗೀಕರಣ ಅನ್ನುವ ಅರ್ಥ. ಆದ್ರೆ ಇನ್ನೊಂದು ಕಡೆ ಈಗಾಗಲೇ ಸರ್ಕಾರದ ಉದ್ಯಮಗಳು ಇದ್ದುದನ್ನ ಖಾಸಗಿಯವರಿಗೆ ವಹಿಸಿಕೊಡುವುದು ಕೂಡ ಒಂದು ತೆರನಾದ ಖಾಸಗೀಕರಣ. ಆದ್ರೆ ಅದರ ಲಿಟ್ರಲ್ ಮೀನಿಂಗ್ ಬೇರೆನದ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಿಸ್ಇನ್ವೆಸ್ಟ್ಮೆಂಟ್ ಇನ್ PSUs ಅಂತ ಕರಿತೀವಿ, ಡಿಸ್ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ಬಂಡವಾಳ ಹಿಂತೆಗೆತ ಅಂತ ಕರೀತಾರೆ ಇದನ್ನ. ಬಂಡವಾಳ ಸರ್ಕಾರದ ಉದ್ಯಮಗಳನ್ನ ಖಾಸಗಿಯವರಿಗೆ ಬಿಟ್ಟುಕೊಡಕತ್ತೀವಿ, ಇದು ಖಾಸಗೀಕರಣ. ಇನ್ನು ಈ ಶಬ್ದ ತುಂಬಾ ಸರಳದ. ಗ್ಲೋಬಲೈಸೇಷನ್ ಅನ್ನುವಂಥದ್ದು ಜಾಗತೀಕರಣ, ನಮ್ಮ ದೇಶದ ಗಡಿಗಳನ್ನ ಜಗತ್ತಿಗೆ ಸಾಧ್ಯವಾದಷ್ಟು ಮುಕ್ತವಾಗಿಸುವುದು, ಸಾಧ್ಯವಾದಷ್ಟು. ಫ್ರಮ್ ಕ್ಲೋಸ್ಡ್ ಎಕಾನಮಿ ಟು ಓಪನ್ ಎಕಾನಮಿ, ಬಟ್ ನಾಟ್ 100% ಓಪನ್ ಎಕಾನಮಿ. ಸಾಧ್ಯ ಆದಷ್ಟು ಉದಾರೀಕರಣ ಮಾಡುವಂಥದ್ದು. ಸೊ ಹೀಗೆ ಈ ಮೂರು ಪದಗಳ ಅರ್ಥವನ್ನ ನೀವು ಶಬ್ದಶಃ ತಿಳ್ಕೋಬೇಕು. LPG ಅನ್ನುವಂಥದ್ದು. ಓಕೆ, ದಕ್ಷತೆಯನ್ನ ಹೆಚ್ಚಿಸುವುದು. ಯಾಕಿದು ಬೇಕಾಯ್ತು ಅಂತ, ಯಾಕೆ ಇದು ಬೇಕಾಯ್ತು? ಹೊಸ ಆರ್ಥಿಕ ನೀತಿ, ಅದರ ಅಡಿಯಲ್ಲಿ ಉದಾರೀಕರಣ ಯಾಕೆ ಬೇಕಾಯ್ತು ಅಂದ್ರೆ, ದಕ್ಷತೆಯನ್ನ ಹೆಚ್ಚಿಸುವುದು ಮತ್ತು ಆರ್ಥಿಕ ಬೆಳವಣಿಗೆಯನ್ನ ವೇಗಗೊಳಿಸುವುದು ಈ ನೀತಿಯ ಉದ್ದೇಶ ಆಗಿತ್ತು. 1991 ಕೈಗಾರಿಕಾ ನೀತಿಯ ವೈಶಿಷ್ಟ್ಯಗಳನ್ನ ಕೆಲವನ್ನ ಇಲ್ಲಿ ನಾವು ನೋಡೋಣ. ಒಂದನೇದು, ಸಾರ್ವಜನಿಕ ವಲಯದ ಮೀಸಲಾತಿ ರದ್ದು. ಈ ಹಿಂದೆ ಸಾರ್ವಜನಿಕ ವಲಯಕ್ಕೆ ಪ್ರತ್ಯೇಕವಾಗಿ ಮೀಸಲಾಗಿದ್ದ ಕ್ಷೇತ್ರಗಳನ್ನ ಕಡಿಮೆಗೊಳಿಸಲಾಯಿತು. ಆದಾಗ್ಯೂ ಈಗಿಲ್ಲ, ಆರಂಭದೊಳಗೆ 1991ರೊಳಗ.
ಆದಾಗ್ಯೂ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳು, ಪರಮಾಣು ಶಕ್ತಿ, ಖನಿಜ ತೈಲಗಳು, ರೈಲು ಸಾರಿಗೆ ಮತ್ತು ಗಣಿಗಾರಿಕೆಯಂತಹ 5 ಪ್ರಮುಖ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ವಲಯದ ಪ್ರಮುಖ ಸ್ಥಾನವನ್ನು ಮುಂದುವರಿಸಲಾಯಿತು. ಈಗಲೂ ಈ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ವಲಯವೇ ಬಲಾಢ್ಯ ಅದ, ಆದರೆ ಖಾಸಗಿಯವರಿಗೆ ಈ ಕ್ಷೇತ್ರವನ್ನ ಈಗ ತೆರೆಯಲಾಗುತ್ತಿದೆ. ಒನ್ ಬೈ ಒನ್. ಇಲ್ಲಿವರೆಗೂ ತೆರೆದಿಲ್ಲ ಅಂತಂದ್ರೆ ಈ ನ್ಯೂಕ್ಲಿಯರ್ ಎನರ್ಜಿ ಒಂದನ್ನ ತೆರೆದಿಲ್ಲ. ನ್ಯೂಕ್ಲಿಯರ್ ಎನರ್ಜಿ ಒಂದನ್ನ ಪ್ರೈವೇಟ್ ದವರಿಗೆ ತೆರೆದಿಲ್ಲ, ಬಟ್ ಉಳಿದದ್ದು ಎಲ್ಲ ಹೆಚ್ಚು ಕಡಿಮೆ ಪ್ರೈವೇಟ್ ದವರಿಗೆ ತೆರೆದವ. ಪ್ರಸ್ತುತ ಭದ್ರತೆ, ಕಾರ್ಯತಂತ್ರ ಮತ್ತು ಪರಿಸರ ಕಾಳಜಿಗಳಿಗೆ ಸಂಬಂಧಿಸಿದಂತೆ ಕೇವಲ 4 ಕೈಗಾರಿಕೆಗಳು ಇವೆ. ಸೊ ಅಲ್ಲಿ ಪ್ರಸ್ತುತ ಕೈಗಾರಿಕಾ ಪರವಾನಗಿ ಅಗತ್ಯವಿದೆ. ಸೊ ಈ ಪ್ರಶ್ನೆ ಕೇಳ್ಯಾರ. ಅವು ಯಾವುವು? ಸೊ ಯಾವ ಕಾರಣಕ್ಕಾಗಿ ನೋಡ್ರಿ, ಇದು ಸೆಕ್ಯೂರಿಟಿ ಭದ್ರತೆ, ಕಾರ್ಯತಂತ್ರ ಸ್ಟ್ರಾಟಜಿ ಮತ್ತು ಎನ್ವಿರಾನ್ಮೆಂಟ್ ಕನ್ಸರ್ನ್. ಈ 3 ಕಾರಣಗಳಿಗಾಗಿ 4 ಉದ್ಯಮಗಳನ್ನ ತೆರೆದಿಲ್ಲ ಅಂತ. ಎಲೆಕ್ಟ್ರಾನಿಕ್, ಏರೋಸ್ಪೇಸ್ ಮತ್ತು ರಕ್ಷಣಾ ಸಾಧನಗಳು, ನಿರ್ದಿಷ್ಟಪಡಿಸಿದ ಅಪಾಯಕಾರಿ ರಾಸಾಯನಿಕಗಳು, ಕೈಗಾರಿಕಾ ಸ್ಫೋಟಕಗಳು, ಇಂಡಸ್ಟ್ರಿಯಲ್ ಎಕ್ಸ್ಪ್ಲೋಜಿವ್ಸ್ ಅಂತ ಬರ್ತಾವ, ಸಿಗಾರ್ಗಳು ಮತ್ತು ತಂಬಾಕಿನ ಸಿಗರೇಟ್ಗಳು ಮತ್ತು ತಯಾರಿಸಿದ ತಂಬಾಕು ಉತ್ಪನ್ನಗಳು. ಸೊ ಇವುಗಳ ಮ್ಯಾಲ ಸರ್ಕಾರದ ನಿಯಂತ್ರಣದ ಓಪನ್ ಮಾಡಲಾಗ್ತಾ ಇದೆ ಅಂತ. ಸಾರ್ವಜನಿಕ ವಲಯದ ಹೂಡಿಕೆ, ಸಾರ್ವಜನಿಕ ವಲಯದ ಉದ್ಯಮಗಳಲ್ಲಿನ ಸರ್ಕಾರಿ ಪಾಲನ್ನು ಅವುಗಳ ದಕ್ಷತೆ ಮತ್ತು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕಡಿಮೆ ಮಾಡಲಾಗುತ್ತಿದೆ. ಹೌದು, ಇದು ನಿರಂತರವಾಗಿ ನಡೆದುಕೊಂಡು ಹೊರಟಿರುವಂತದ್ದು. ಪ್ರತಿ ವರ್ಷದ ಬಜೆಟ್ ನಲ್ಲಿ ತಾವು ಗಮನಿಸಬಹುದು, ಕನಿಷ್ಠ 1 ಲಕ್ಷ ಕೋಟಿ 2 ಲಕ್ಷ ಕೋಟಿ ಏನ್ ಮಾಡ್ತಾರೆ, ಆಗಲೇ ಹೇಳಿದಂತ ಡಿಸ್ಇನ್ವೆಸ್ಟ್ಮೆಂಟ್, ಬಂಡವಾಳ ಹಿಂತೆಗೆತ ಅನ್ನುವಂಥದ್ದನ್ನ ಆವತ್ತಿನಿಂದ ಇವತ್ತಿನವರೆಗೂ ನಿರಂತರವಾಗಿ ಪ್ರತಿ ವರ್ಷ ಪ್ರತಿ ಬಜೆಟ್ ನಲ್ಲಿ ಮಾಡಿಕೊಂಡು ಬರಲಾಗ್ತಾ ಇದೆ. ಇಲ್ಲೇನು ಅಂತಂದ್ರೆ ಸರ್ಕಾರಿ ಪಾಲನ್ನ ಕಡಿಮೆ ಮಾಡಿ ಖಾಸಗಿ ಪಾಲನ್ನ ಹೆಚ್ಚು ಮಾಡಲಾಗ್ತಾ ಇದೆ. ನೋಡ್ರಿ, 2022ರ ಬಜೆಟ್ ನಲ್ಲಿ 65,000 ಕೋಟಿ. ಎಸ್, ಹೀಗೆ ಒಟ್ಟಿನೊಳಗೆ ನಿರಂತರವಾಗಿ ಹಿಂದಕ್ಕೆ ತೆಗೆದು. ಮಹೇಶ್, ಅದಕ್ಕೆ ಹೇಳಿದ್ ನಾನು, ಪ್ರೈವೇಟೈಸೇಷನ್ ಮೀನ್ಸ್ ಅಲೋಯಿಂಗ್ ದ ಪ್ರೈವೇಟ್ ಸೆಕ್ಟರ್ ಟು ಎಂಟರ್ ಇನ್ ಟು ಆಲ್ ಸೆಗ್ಮೆಂಟ್ಸ್ ಅನ್ನುವಂಥದ್ದು ಪ್ರೈವೇಟೈಸೇಷನ್. ಆದ್ರೆ it is also a kind of privatization, but this is particularly called as disinvestment. Through disinvestment you are privatizing it. ಗೊತ್ತಾಗುತ್ತದ? ಫಸ್ಟ್ ಇಟ್ ಇಸ್ disinvestment, by disinvestment you are privatizing it. ಆ ರೀತಿ ಒಳಗಂತು. ಓಕೆ, ಇನ್ನ ವಿದೇಶಿ ಹೂಡಿಕೆಯ ಉದಾರೀಕರಣ ಅನ್ನುವಂಥದ್ದು ಕೂಡ ಡಿಸ್ಇನ್ವೆಸ್ಟ್ಮೆಂಟ್. ಸೊ ಇದು ಆಕಾಶ್, ತುಂಬಾ ದೊಡ್ಡ ಟಾಪಿಕ್ ಇದು, ಡೋಂಟ್ ಮೈಂಡ್, ತುಂಬಾ ದೊಡ್ಡ ಟಾಪಿಕ್. ಡಿಸ್ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಎಷ್ಟೆಷ್ಟು ಅನ್ನುವಂಥದ್ದು ಬರ್ತದ. ಈಗ ಇಲ್ಲಿ ನೀವು ಮುಂದೆ ಬಂದಿತ್ತು ನೋಡೋಣಂತ. ಬಟ್ ಒನ್ ಥಿಂಗ್ ನಾನು ನಿಮ್ಗೆ ಹೇಳೋದು ಅಂತಂದ್ರೆ, ಕೆಲವು 100% ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಅಶೋಕ ಹೋಟೆಲ್ಸ್ ಅಂತ ಸರ್ಕಾರದ ಹೋಟೆಲ್ಗಳು ಇದ್ದು, ಅಶೋಕ ಹೋಟೆಲ್ಸ್ ಅಂತ. ಎಂಟರ್ಟೈನ್ಮೆಂಟ್ಗಳು, ಹೋಟೆಲ್ಗಳು. ಎಸ್ ಶೋರ್ ಶ್ವೇತಾಜಿ, ಡೋಂಟ್ ವರಿ, ಎಕ್ಸಾಂಪಲ್ ಕೊಟ್ಟೆ ಹೇಳ್ತೀನಿ ನಾನು. ಹೌದಾ, ಅಶೋಕ ಹೋಟೆಲ್ ಅಂತ ಇತ್ತು, ಗೊತ್ತಿದ್ದ ನಿಮ್ಗೆ? ಸರ್ಕಾರದ ಹೋಟೆಲ್ಗಳಿದ್ದು. ಎಂತ ಬುದ್ಧಿಗೇಡಿಗಳು ಇದ್ದಿರಬಾರ್ದು ಹೇಳ್ರಿ ನಮ್ಮವರು. ಸರ್ಕಾರದ ಸ್ಟಾರ್ ಹೋಟೆಲ್ಗಳು ಎದಕ್ ಬೇಕಾಗಿತ್ತು? ಅವೆಲ್ಲ ಪುಗುಶಟ್ಟೆ ನಡೆದ್ಬಿಟ್ಟು. ಯಾಕಂದ್ರೆ ಅಲ್ಲೆಲ್ಲರೂ ಬರೀ ಇವರೇ MLAಗಳು, ಮಿನಿಸ್ಟರ್ಗಳು, ಅವ್ರ ರಿಲೇಟಿವ್ಸು, ಇವರೇ ಬಂದವ್ರು ಪುಗುಶಟ್ಟೆ ಬಿಲ್ಗಳೇ. ಹಿಂಗಾಗಿ ಆಗಿ ಮತ್ತ ಮೇಂಟೆನೆನ್ಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಪಾಸ್ ಇರ್ಬೇಕು. ಎದಕ್ ಬೇಕಾಗಿತ್ತು ಹೇಳ್ರಿ? ಖಾಸಗಿ ಅವ್ರು ಕೊಟ್ಟು ಬಿಟ್ಟಿದ್ರೆ ಮೊದಲಿಂದ ಸರ್ಕಾರದ ರೊಕ್ಕ ಉಳಿತಿತ್ತು. ಆದ್ರೆ ಎಲ್ಲಿವರೆಗೆ ತಿನ್ನಾಕ ಚೈನಿ ಹೊಡ್ಯಾಕ ಸಾಧ್ಯ ಇತ್ತೋ ಅಟ್ ಹೊಡ್ಕೊಂಡು ಹೋದ್ರ ಅವರು. ಈಗ ಅವುಗಳನ್ನ 100% ಬೇಡ ಅಂತ ಹೇಳ್ಬಿಟ್ರು. ಹಾಗೆ ಈಗ ಇತ್ತೀಚೆಗೆ ನೋಡಿದ್ರಿ, ಯಾವುದು ಏರ್ ಇಂಡಿಯಾನ ಮತ್ತೆ 100% ಖಾಸಗೀಕರಣ ಮಾಡಿದ್ರು. ಹೀಗೆ ಸುಮಾರು ಕಡೆ 100% ಟು 74%, ಕೆಲವು ಕಡೆ 51%, ಇನ್ನು ಕೆಲವು ಕಡೆ 24%. ಹೀಗೆ ಬೇರೆ ಬೇರೆ ಕ್ಯಾಟಗರಿಗಳು ಕೂಡ ಅದಾವ. ಸೊ ಹೀಗೆ ಒಂದೇ ತೆರನಾಗಿ ಸಿಂಗಲ್ ಯಾರ್ಡ್ ಸ್ಟಿಕ್ ಅಂತ ಇಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ದೊಳಗೆ ಸಿಂಗಲ್ ಯಾರ್ಡ್ ಸ್ಟಿಕ್ ಅಂತ ಇಲ್ಲ. ಕೆಲವು 100% ಡಿಸ್ಇನ್ವೆಸ್ಟ್ಮೆಂಟ್, ಕೆಲವು ರೆಸ್ಟ್ರಿಕ್ಟೆಡ್. ಐ ಹೋಪ್ ಯು ಗಾಟ್ ಇಟ್. ಯಾರು ಆಕಾಶ್ ಕೇಳಿದ್ರಿ ಅದಿರಲ್ಲ? ಓಕೆ. ಸೊ ಹೀಗೆ ಆಯ್ತು. ಇನ್ನ ವಿದೇಶಿ ಹೂಡಿಕೆಗಳು ಅನ್ನುವಂಥದ್ದನ್ನ ನೋಡೋದಾದ್ರೆ, ಇದರೊಳಗೆ ಉದಾರೀಕರಣ, ಲಿಬರಲೈಸೇಷನ್ ಅನ್ನುವಂಥದ್ದು ಬಂತು. ವಿದೇಶಿ ಕಂಪನಿಗಳು ಭಾರತದಲ್ಲಿ ಬಹುಪಾಲು ಷೇರುಗಳನ್ನು ಹೊಂದಲು ಅನುಮತಿಸಿದ ಮೊದಲ ಕೈಗಾರಿಕಾ ನೀತಿ. ಫಸ್ಟ್ ಟೈಮ್ ಕೆಲವು ಸೆಗ್ಮೆಂಟ್ದೊಳಗ ವಿದೇಶಿ ಹೂಡಿಕೆಯೂ ಕೂಡ ಖಾಸಗೀಕರಣ ಅಂದ ತಕ್ಷಣ ಮತ್ತೆ ಇಲ್ಲಿ ನಾವು ನೋಡ್ಬೇಕಾದದ್ದು ದೇಶೀಯ ಹೂಡಿಕೆದಾರರಿಗೆ ಅವಕಾಶ ಕೊಡೋದು, ವಿದೇಶಿ ಹೂಡಿಕೆದಾರರಿಗೂ ಕೂಡ ಅವಕಾಶ ಕೊಡೋದು. ಇಂಥ ಒಂದು ವಿಶೇಷತೆಯನ್ನು ನಾವಿಲ್ಲಿ ನೋಡಕತ್ತೀವಿ. ಸೊ 47 ಹೆಚ್ಚಿನ ಆದ್ಯತೆಯ ಉದ್ಯಮಗಳಲ್ಲಿ ನೋಡ್ರಿ, 47 ಮೋರ್ ಇಂಪಾರ್ಟೆಂಟ್ ಅಥವಾ ಪ್ರಯಾರಿಟಿ ಇಂಡಸ್ಟ್ರೀಸ್
ಇವುಗಳಲ್ಲಿ 51% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಅವಕಾಶ ಕೊಡಲಾಗಿದೆ. ರಫ್ತು ವ್ಯಾಪಾರ ಸಂಸ್ಥೆಗಳಿಗೆ ಒಂದು ವೇಳೆ ಅವು ರಫ್ತು ವ್ಯಾಪಾರ ಮಾಡ್ತಾ ಇದ್ರೆ ಅಂತವುಗಳಲ್ಲಿ FDI ಹೂಡಿಕೆಯನ್ನ 74%ರವರೆಗೆ ಅವಕಾಶ ಕೊಡಲಾಗಿದೆ. ಹಾಗೆ ಇಂದು ಆರ್ಥಿಕತೆಯಲ್ಲಿ ಸರ್ಕಾರವು 100% FDI ಅನ್ನ ಅನುಮತಿಸುವ ಹಲವಾರು ಕ್ಷೇತ್ರಗಳಿವೆ. ಸೊ ಆಗ್ಲೇ ನಾನು ಅದಕ್ಕೆ ಉದಾಹರಣೆಯಾಗಿ ಈ ಅಶೋಕ ಹೋಟೆಲು, ಅವು ಇವು ಏರ್ ಇಂಡಿಯಾ ಹೇಳಿದೆ. ಓಕೆನಾ? ವಿದೇಶಿ ತಂತ್ರಜ್ಞಾನ ಒಪ್ಪಂದ ಅನ್ನುವಂಥವು ಕೂಡ ಅದು ಈ ಹೊಸ ಆರ್ಥಿಕ ನೀತಿ ಅಡಿಯಲ್ಲಿ ಏನೇನಾಯ್ತು ಅಂತ ನಾವು ನೋಡಕತ್ತೀವಿ. ತಂತ್ರಜ್ಞಾನ ಸಂಬಂಧಿತ ಒಪ್ಪಂದಗಳಿಗೆ ಸ್ವಯಂಚಾಲಿತ ಅನುಮೋದನೆಗಳಿಗೆ ಅವಕಾಶ ಮಾಡಿಕೊಡ್ತು. ಸ್ವಯಂಚಾಲಿತ ಅನುಮೋದನೆಗಳು, ಆಟೋಮ್ಯಾಟಿಕ್ ಅಪ್ರೂವಲ್ಸ್ ಅನ್ನುವಂಥದ್ದು. ಮೊದ್ಲಿನಂಗ 100 ಕಚೇರಿ ಅಲೆದಾಡುವಂಗಿಲ್ಲ. ಇದು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಬಂದದ್ದೇ ಇತ್ತೀಚಿನ ವರ್ಷಗಳಲ್ಲಿ. ಇಲ್ಲಂದ್ರೆ ಮೊದಲು ಅಷ್ಟು ಸರ್ಕಾರದ ಸೆಕ್ರೆಟರಿಯೇಟ್ಗಳಿಗೆ ಅಡ್ಡಾಡಬೇಕು, ಚಪ್ಪಲಿ ಹಾಕೋಬೇಕು. MRTP ಕಂಪನಿಗಳು, MRTP ಮೊನೋಪಾಲೀಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ ಹೇಳಿದೀವಿ ನಿನ್ನೆ. ಕಂಪನಿಗಳನ್ನ ಹತ್ತಿಕ್ಕುವ ಉದ್ದೇಶದಿಂದ ಈ ಕಾಯ್ದೆ ಇತ್ತು. ಈ ಕಂಪನಿಗಳು ಮತ್ತು ಪ್ರಬಲ ಉದ್ಯಮಿಗಳಿಗೆ ಸಂಬಂಧಿಸಿದಂತೆ ಆಸ್ತಿಗಳ ಮಿತಿಗಳನ್ನು ತೆಗೆದುಹಾಕಲು MRTP ಕಾಯ್ದೆಯನ್ನ ತಿದ್ದುಪಡಿ ಮಾಡಲಾಯಿತು. MRTP ಕಾಯ್ದೆಯನ್ನು ಈಗ 2002ರಿಂದ ಸ್ಪರ್ಧಾತ್ಮಕ ಕಾಯ್ದೆ ಅಂತ ಬದಲಿಸಲಾಯಿತು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. MRTP ಅನ್ನೋದು ಹೋಗಿ ಈಗ ಕಾಂಪಿಟಿಷನ್ ಆಕ್ಟ್ 2002. ಸೊ ಟು ಹ್ಯಾವ್ ಅ ಹೆಲ್ದಿ ಕಾಂಪಿಟೇಷನ್ ಅಮಾಂಗ್ ದ ಇಂಡಿಯನ್ ಕಂಪನೀಸ್, ಆ ಕಾಯ್ದೆಯ ಸ್ವರೂಪವನ್ನೇ ಬದಲಾಯಿಸಿತು ಅನ್ನುವಂಥದ್ದನ್ನ ನಾವು ನೋಡ್ತೀವಿ. MRTP ಮೀನಾಕ್ಷಿ, MRTP ಮೊನೋಪಾಲೀಸ್ ಅಂಡ್ ರೆಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಕ್ಟ್ 1966. ಸೊ ಈ ಕಾಯ್ದೆಯ ಉದ್ದೇಶ ಏನು ಅಂತಂದ್ರೆ ಏಕಸ್ವಾಮ್ಯ ಅಂದ್ರೆ ಯಾವುದಾದ್ರೂ ಒಂದು ಉತ್ಪನ್ನವನ್ನ ದೇಶದೊಳಗೆ ಒಬ್ಬನೇ ಉತ್ಪಾದನೆ ಮಾಡಿ ಮಾರಾಟ ಮಾಡುವಂಥದ್ದು. ಯಾಕೆ ಹಾಗೆ ಒಬ್ಬನೇ ಉತ್ಪಾದನೆ ಮಾಡಿ ಮಾರಾಟ ಮಾಡಬಾರದು ಅಂತಂದ್ರೆ, ಹಾಗೆ ಒಬ್ಬನೇ ಮಾರಾಟಗಾರ ಅಥವಾ ಒಬ್ಬನೇ ಉತ್ಪಾದಕ ಅಂತಿದ್ದಾಗ ಅವನು ಗ್ರಾಹಕರನ್ನ ಶೋಷಿಸುತ್ತಾನೆ ಅನ್ನುವಂಥದ್ದು ಎಕನಾಮಿಕ್ಸ್ ಹೇಳ್ತದೆ. ಯಾಕಂದ್ರೆ ಅವನು ಒಬ್ಬ ಮಾರ ಒಂದು ಬಳಿಕ ತನಗ ತಿಳಿದ ಬೆಲೆಯನ್ನ ಆತ ನಿಗದಿಪಡಿಸ್ತಾನೆ. ಹೀಗಾಗಿ ಗ್ರಾಹಕರು ಶೋಷಣೆಗೆ ಒಳಗಾಗ್ತಾರೆ. ಒಂದು ಕಡೆ ಗ್ರಾಹಕರು ಶೋಷಣೆಗೆ ಒಳಗಾಗ್ತಾರೆ, ಇನ್ನೊಂದು ಕಡೆ ಅವ ಉಳಿದವರಿಗಿಂತ ಸಿಕ್ಕಾಪಟ್ಟೆ ಶ್ರೀಮಂತ ಆಗ್ತಾ ಹೋಗ್ತಾನೆ. ಸೊ ಇದು ಆರ್ಥಿಕ ಸಮಾನತೆಗೆ ವಿರುದ್ಧವಾದಂತ ತತ್ವ. ಅದಕ್ಕಾಗಿ ಹಂಗ ಶ್ರೀಮಂತರಾಗೋದು ಇಂಡಿಯಾದೊಳಗೆ ಬೇಡ ಅಂತ MRTP ಕಾಯ್ದೆಯನ್ನ ಮಾಡ್ಕೊಂಡಿದ್ರು. ಬಟ್ ಈಗ ಆ ಕಾಯ್ದೆನ ತೆಗೆದಾರ, ಅದನ್ನ ಕಾಂಪಿಟಿಷನ್ ಆಕ್ಟ್ 2002 ಅಂತ ಕರೆದಾರ. ಐ ಹೋಪ್ ಯು ಗಾಟ್ ಇಟ್. ಇನ್ನೂ ತಿಳಿದಿಲ್ಲ ಅಂದ್ರೆ ತಿದ್ದುಪಡಿ ಅಲ್ಲ, ತೆಗೆದ ಬಿಟ್ಟಾರ. ಕರ್ಣ ತೆಗೆದು ಅದನ್ನೇ ಈ ಹೆಸರಿಟ್ಟ ಸ್ಪರ್ಧಾತ್ಮಕ ಕಾಯ್ದೆ ಅಂತ. ಹೊಸ ಕೈಗಾರಿಕಾ ನೀತಿಗಳ ಫಲಿತಾಂಶಗಳು ಏನೇನಾಯ್ತು ನೋಡ್ಕೊಡಿ. 1991ರ ನೀತಿಯು ಲೈಸೆನ್ಸ್, ಪರವಾನಗಿ ಮತ್ತು ಕೋಟಾ ರಾಜ್ ಅನ್ನ ಇತಿಹಾಸಕ್ಕೆ ಸೇರಿಸಿತು. ಮುಗಿತ್ತಲ್ಲಿಗೆ. ಲೈಸೆನ್ಸ್ 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 ಫಾರ್ ಎವ್ರಿಥಿಂಗ್. ಲೈಸೆನ್ಸ್, ನೋ ಮೋರ್ ಲೈಸೆನ್ಸ್, ನೋ ಮೋರ್ ಪರ್ಮಿಷನ್ ಫಾರ್ ಎವ್ರಿಥಿಂಗ್. ಅಫ್ ಕೋರ್ಸ್ even today licenses are required, permissions are required, but not as stringent laws as they used to be in those days. ಈಗಂತೂ ನಿಮ್ಗೆಲ್ಲ ಗೊತ್ತಾಗಿದೆ, ಎಷ್ಟೋ ಪರ್ಮಿಷನ್ ಗಳನ್ನ ಆನ್ಲೈನ್ ಒಳಗೆ ಪಡೆಯುವಂಥದ್ದು. ಆನ್ಲೈನ್ ಒಳಗೆ ಎಷ್ಟೊಂದು ಬದಲಾವಣೆ. ಸಿಂಗಲ್ ವಿಂಡೋ, ಒಬ್ಬರ ಕಡೆನೆ ಎಲ್ಲ ಡಾಟಾಗಳನ್ನ ಅವ್ರು ಏನ್ ಕೇಳ್ತಾರೋ ಆನ್ಲೈನ್ ಒಳಗೆ ತುಂಬುತ್ತಾ ಹೋಗೋದು. ಎಲ್ಲ ಅವ್ರಿಗೆ ಬೇಕಾದಂತ ಡಾಟಾ ಅಂದ್ರೆ ಏನು, ದತ್ತಾಂಶ, ಮಾಹಿತಿಯನ್ನ, ಸರ್ಟಿಫಿಕೇಟ್ಗಳನ್ನ ಅಥವಾ ಒಟ್ಟಾರೆ ಅದಕ್ಕೆ ಬೇಕಾಗಿರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಭೂಮಿ ನನ್ನ ಹೆಸರಿಗೆ ಐತೋ ಇಲ್ಲೋ ಅನ್ನೋದನ್ನ ಉತ್ತಾರ ಹಚ್ಚಬೇಕು ಅದಕ್ಕೆ. ಹೌದಾ? ಸೊ ಅದಕ್ಕೆ ಕೈಗಾರಿಕೆಗಳನ್ನ ಸ್ಥಾಪಿಸಲು ಆ ಭೂಮಿಯಲ್ಲಿ ಪರವಾನಗಿಯನ್ನ ನಾವು ಸ್ಥಳೀಯ ಸಂಸ್ಥೆಯಿಂದ ಪಡೆದಿವೋ ಇಲ್ಲೋ ಅದನ್ನ ಆನ್ಲೈನ್ ಒಳಗೆ ಕೊಡೋದು. ಅಂಡ್ ಆನ್ಲೈನ್ ಒಳಗೆ ಇವ್ರು ಲೋಕಲ್ ಮುನ್ಸಿಪಾಲಿಟಿ ಅವ್ರು ಇವಾಗ ಪರ್ಮಿಷನ್ ಕೊಡುವಂತ ಪದ್ಧತಿ ಬಂದದ. ನಮ್ಗೆ ಗೊತ್ತಿರ್ಬೋದು. ಎಷ್ಟೋ BBMP ಹಿಡ್ಕೊಂಡು, ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಹಿಡ್ಕೊಂಡು ಎಷ್ಟೋ ಕಡೆ ಹೀಗೆ ಆನ್ಲೈನ್ ಒಳಗೆ ನಮ್ಗೆ ಈಗ ಪರ್ಮಿಷನ್ ಕೊಡ್ಬೇಕು ಅಂತ ಬಂದದ. ಕೊಡಸನಪ್ಪ ಮಹೇಶ, ಬೆಲ್ ಕೊಡ್ರಿ ಅಂತ ಹೇಳ್ಬೇಕಲ್ಲ ಸಂಜೆಗೆ ನಿನ್ನ ಅಂತ ಬಂದ. ಸೊ ಹಿಂಗಾಗಿ ನೋಡೋದಂತ ಏನಾಗೈತೆ. ಒಟ್ನೊಳಗ ಇವೆಲ್ಲ ಹೋದು. ಇದು ಕೈಗಾರಿಕಾ ಬೆಳವಣಿಗೆಯಲ್ಲಿ ಅಧಿಕಾರಶಾಹಿ ಅಡೆತಡೆಗಳನ್ನ ತೆಗೆದುಹಾಕುವ ಮೂಲಕ ಆರ್ಥಿಕತೆಯನ್ನು ಉದಾರೀಕರಣಗೊಳಿಸಲು ಪ್ರಯತ್ನಿಸಿತು. ಮಾಡೋಣ ಆಕಾಶ್. ಅವಾಗ ಬಾರ್ ಲೈಸೆನ್ಸು, ನಿನ್ಗೆ MSIL ಪರ್ಮಿಷನ್. ಇವ್ನ್ ಬಿಟ್ರೆ ಬೇರೆ ಉದ್ಯೋಗ ಇಲ್ಲ. ಹೌದಿಲ್ಲ? ಇವನ್ನ ಮಾಡೋಣ ಚಂದಂಗೆ. ನಾನು ಬರ್ತೀನಿ ನಿಮ್ ಜೋಡಿ. ಅದ ಮಾಡೋಣಂತ, ಯಾಕಾಗಬಾರ್ದು? ಓಕೆ. ಸೊ ನೋಡಿ, ಇಲ್ಲ ಜೋಕ್ ಅಪಾರ್ಟ್. ಇಲ್ಲೇನಾಯ್ತಪ್ಪ ಅಂತ ಕೇಳಿದ್ರೆ, ಈ ಮನಸ್ಥಿತಿ ಮಾತ್ರ, ಈ ಅಧಿಕಾರಶಾಹಿ ಅಡೆತಡೆಗಳನ್ನ ತೆಗೆದು ಹಾಕುವುದು. ಕಾನೂನು ಬದಲಾಗಿದೆ, ಆದ್ರೆ ಅಲ್ಲಿ ಕುಂತವ್ರ ಮನಸ್ಸು ಬದಲಾಗಿಲ್ಲ. ಹಿಂಗಾಗಿ ಈಗಲೂ ಜೀವ ತಿಂತಾರೆ.
ಸೊ ಅದು ಅಲ್ಲಿ ಹೋದವ್ರಿಗೆ ಅನುಭವಕ್ಕೆ ಬರ್ತದ. ಸಾರ್ವಜನಿಕ ವಲಯದ ಸೀಮಿತ ಪಾತ್ರವು ಸರ್ಕಾರದ ಹೊರೆಯನ್ನು ಕಡಿಮೆ ಮಾಡಿತು. ಇದು ಬಹಳ ಮುಖ್ಯವಾದದ್ದು. ಹಾ ಆಗ್ಲಿ ಶ್ವೇತಾ ಅವ್ರೆ, ಯಾಕಾಗ್ಬಾರ್ದು? ನೋಡ್ರಿ, ಒಬ್ಬೊಬ್ರು ಒಂದೊಂದು ಬೈಕೆಗಳು, ಚಂದ ಬೈಕೆ. ಶಶಿ ಇದು ನಮ್ಗೆ ಏನ್ ಬೇಡ್ರಪ್ಪ, ಸುಮ್ಮನೆ KPSC ಕಾಲ್ ಮಾಡಿಸ್ರಿ ಸಾಕು ಅಂತ. ದೇವರು ನನಗೆ ಆ ಶಕ್ತಿಯನ್ನು ಕೊಡಲಿ, ಸೊ ಮಾಡಿಸೋಣಂತೆ ಎಲ್ಲ ನಾನು. ಓಕೆ, ಹೀಗೆ ಇಲ್ಲಿ ನೋಡ್ರಿ, ಇದು ಸರ್ಕಾರದ ಮೇಲೆ ಅನವಶ್ಯಕ. ಅದಕ್ಕೆ ಹೇಳಿದ್ ನಾನು, ಸರ್ಕಾರ ಎಂತ ಹುಚ್ಚುತನಗಳನ್ನ ಮಾಡ್ತಾ ಹೋಯ್ತು ಅಂತಂದ್ರೆ, ಎಲ್ಲಾನು ನಾನೇ ಮಾಡ್ತೀನಿ ಅಂತಂದು ತನ್ನ ಮೇಲೆ ಅತಿಯಾದ ಭಾರವನ್ನ ಹೇರಿಕೊಂಡಿತು, ಮಾಡೋದಕ್ಕಾಗವಲ್ದು. ಹೀಗಾಗಿ ಆ ಮಾಡೋದಕ್ಕೂ ಆಗೋದಿಲ್ಲ, ಆಲಸ್ಯತನ ತುಂಬಿದ, ಭ್ರಷ್ಟಾಚಾರ ತುಂಬಿ ತುಳ್ಕಾಕತ್ತು. ಹಿಂಗಾಗಿ ಆಗಬೇಕಾದಂತ ಯಾವ ಕೆಲಸಗಳು ಆಗ್ತಾ ಇದ್ದಿರಲಿಲ್ಲ. ಸೊ ಈಗ ಸ್ವಲ್ಪ ಅಡ್ಡಿ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಸುಧಾರಿಸಿ. ನೀತಿಯು ಬಹುರಾಷ್ಟ್ರೀಯ ಕಂಪನಿಗಳ ಸುಲಭ ಪ್ರವೇಶ ಇಂಡಿಯಾಕ್ಕೆ, MNCs ಮಲ್ಟಿ ನ್ಯಾಷನಲ್ ಕಂಪನೀಸ್, ಬಹುರಾಷ್ಟ್ರೀಯ ಕಂಪನಿಗಳು ಭಾರತಕ್ಕೆ ಈಸಿಯಾಗಿ ಬರೋದಕ್ಕೆ ಅವಕಾಶ ಕೊಟ್ಟು, ಖಾಸಗೀಕರಣ, ಈ MRTP ಕಂಪನಿಗಳ ಮೇಲಿನ ಆಸ್ತಿ ಮಿತಿಯನ್ನ ತೆಗೆದು ಹಾಕಿತು, ಆಗ್ಲೇ ನೋಡಿದೀವಿ. ಉದಾರ ಪರವಾನಗಿಯನ್ನು ಒದಗಿಸುವುದಕ್ಕೆ ಅವಕಾಶ ಮಾಡಿಕೊಡ್ತು. ಇದು ಎಲ್ಲದರಿಂದ ಸ್ಪರ್ಧೆ ಹೆಚ್ಚಾಯಿತು. ಇವತ್ತು ಬಹಳ ಒಳ್ಳೆ ಸ್ಪರ್ಧೆ ಅದ ಭಾರತದೊಳಗೆ. ಯಾವನೊಬ್ಬವನ ಅದನ್ನ 10 ರೂಪಾಯಿ ಕೊಡ್ತಾನಂದ್ರೆ ಇನ್ನೊಬ್ಬ ಬರ್ತಾನೆ, ನಾವು 9 ರೂಪಾಯಿ ಕೊಡ್ತೀವಿ ತಗೊಳ್ರಿ, ಅದಕ್ಕಿಂತ ಚಲೋ ಐತೆ ತಗೊಳ್ರಿ ಅಂತ. ಇದು ಎಲೆಕ್ಟ್ರಾನಿಕ್ಸ್ ಗಳಂತಹ ಅನೇಕ ಸರಕುಗಳಲ್ಲಿ ಕಡಿಮೆ ಬೆಲೆಗೆ ಸಿಗೋದಕ್ಕೆ ಕಾರಣ ಆಯಿತು. ನೋಡ್ರಿ, ಎಷ್ಟೊಂದು ವಸ್ತುಗಳು ಗೊತ್ತಿರಲಿ ನಿಮಗೆ. ಇವು ಅವಾಗನ ತುಟ್ಟಿದ್ದು ಈಗ ಸೊಯ್ ಆಗಿಬಿಟ್ಟವು. ಕೆಲವು ವಸ್ತುಗಳಂತೂ ನನಗೆ ಆಶ್ಚರ್ಯ ಆಗ್ತದೆ. ಪೆನ್ ಅದು ಅವಾಗ ಸಿಕ್ಕಾಬಿಡೆ ತುಟ್ಟಿ, ರೆನಾಲ್ಡ್ಸ್ ಪೆನ್ ಅಂತ ತುಂಬಾ ಫೇಮಸ್ ಪೆನ್ನು, ಅವಾಗನ ತುಟ್ಟಿತ್ತು. ಈಗ 2 ರೂಪಾಯಿ 3 ರೂಪಾಯಿ ಕಗ್ಲಿ ಚಲೋ ಬರೆಯುವಂತ ಪೆನ್ಗಳು, ಎಷ್ಟು ಸುಧಾರಣೆ. ಆಮೇಲೆ ಇವು ಟಿವಿ ರೇಟು, ಕಂಪ್ಯೂಟರ್ ರೇಟು ಇವು ಏರ್ತಾನೆ ಇಲ್ಲ. ಅವಾಗನ ತುಟ್ಟಿದ್ದು, ಉಪಯೋಗ ಇದ್ದಿರ್ಲಿಲ್ಲ, ತುಟ್ಟಿ ಜಾಸ್ತಿ ಇದ್ದು. ಈಗ ಉಪಯೋಗ ಜಾಸ್ತಿ ಆಗಿದೆ, ಬೆಲೆ ಕಡಿಮೆ ಆಗಿದೆ. ಸೊ ಇಂಥ ಎಲ್ಲ ಅದ್ಭುತ ಬದಲಾವಣೆಗಳು ಆಗಿರುವಂತದ್ದನ್ನ ನಾವು ನೋಡಕತ್ತೀವಿ. ಇದು ಖಾಸಗಿ ವಲಯಕ್ಕೆ ತೆರೆದುಕೊಂಡ ಪ್ರತಿಯೊಂದು ವಲಯದಲ್ಲಿಯೂ ದೇಶೀಯ ಮತ್ತು ವಿದೇಶಿ ಹೂಡಿಕೆಯನ್ನು ತಂದಿತು. ಬೋತ್ ಡೊಮೆಸ್ಟಿಕ್ ಅಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಎಲ್ಲ ಕಡೆ ಶುರುವಾಯಿತು. ರಫ್ತುಗಳನ್ನ ಹೆಚ್ಚಿಸಲು ವಿಶೇಷ ನೀತಿಯನ್ನು ಅನುಸರಿಸಲಾಯಿತು. ರಫ್ತು ಆಧಾರಿತ ಘಟಕಗಳು ಬಂದು, ರಫ್ತು ಸಂಸ್ಕರಣಾ ವಲಯಗಳು ಸ್ಥಾಪನೆಯಾದವು. ಕೃಷಿ ರಫ್ತು ವಲಯಗಳು ಕೂಡ ಸ್ಥಾಪನೆಯಾದವು. ವಿಶೇಷ ಆರ್ಥಿಕ ವಲಯಗಳು SEZಗಳು ಬಂದವು. ಮತ್ತು ಇತ್ತೀಚೆಗೆ ರಾಷ್ಟ್ರೀಯ ಹೂಡಿಕೆ ಮತ್ತು ಉತ್ಪಾದನಾ ವಲಯಗಳು NIMS ಅಂತ ಇದೆ. ಪ್ರಶ್ನೆ ಕೇಳ್ಯಾರ ನಿಮ್ಗೆ ಇದನ್ನ, NIMZS ಅಂತ, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಪರಿಕಲ್ಪನೆಗಳು ಬಂದು, ಇವೆಲ್ಲವೂ ದೇಶದ ರಫ್ತು ವಲಯಕ್ಕೆ ದೊಡ್ಡ ಲಾಭವನ್ನು ತಂದುಕೊಟ್ಟಿದ್ದಾವೆ, ದೊಡ್ಡ ಬದಲಾವಣೆಯನ್ನ ತಂದಿದ್ದಾವೆ ಅಂತ. ಹೌದಾ? ಸೊ ನಾನು ನಿಮ್ಗೆ ಹೇಳಿದ್ದೀನಿ ಮೊನ್ನೆ ಯಾವುದೋ ಸಂದರ್ಭದೊಳಗೆ, 1990ರ ಸುಮಾರಿಗೆ ನಮ್ಮ ಇಡೀ ರಫ್ತುಗಳು, ಒಟ್ಟಾರೆ ರಫ್ತುಗಳು ಇವತ್ತು ಏನು ಬರೀ ಕೃಷಿ ರಫ್ತು ಅದಾವಲ್ಲ ಅಷ್ಟು ಇದ್ದಿರಲಿಲ್ಲ. $53 ಬಿಲಿಯನ್ ಏನೋ ಆಗ್ಯದ ನಮ್ದು ಕೃಷಿ ರಫ್ತು. ಅಷ್ಟು ಇಡೀ ರಫ್ತು ಸೇರಿ ಇದ್ದಿರಲಿಲ್ಲ. ಅಂದ್ರೆ ಎಷ್ಟು ಸ್ಲೋ ಇದ್ವಿ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಇನ್ನ ಭಾರತದಲ್ಲಿನ ಕೈಗಾರಿಕಾ ನೀತಿಗಳ ಮಿತಿಗಳು ಏನೇನಾಯ್ತು ಅಂತ. ಸೊ ಅಷ್ಟನ್ನು ನೀವು ಪಟ್ಟಿ ಮಾಡಿಕೊಂಡು ಬರೀಬಹುದು. ಭಾರತದಲ್ಲಿನ ಕೈಗಾರಿಕಾ ನೀತಿಗಳ ಮಿತಿಗಳು ಏನು? ಉತ್ಪಾದನಾ ಕ್ಷೇತ್ರದ ನಿಶ್ಚಲತೆ ಏನಾಯ್ತು? ಭಾರತದಲ್ಲಿನ ಕೈಗಾರಿಕಾ ನೀತಿಗಳು ಉತ್ಪಾದನಾ ವಲಯಕ್ಕೆ ಉತ್ತೇಜನ ನೀಡುವಲ್ಲಿ ವಿಫಲಾಗ್ಯಾವ. Industrial policies in India have failed to, incentivize, encourage the industrial sector in India. To a great extent, now things have changed, but at least till 2000, Indian industrial sector was very much restricted, compressed by the government hands. 1991ರಿಂದ ಕೈಗಾರಿಕಾ GDPಗೆ ಈ ವಲಯದ ಕೊಡುಗೆ ಸುಮಾರು 16ರಿಂದ ಹೆಚ್ಚು ಕಡಿಮೆ ಈಗ 24, 22 ಈ ರೇಂಜ್ ಒಳಗೆ ಅದ. ಎವರೇಜ್ ತಗೊಂಡ್ರೆ ಈ ರೀತಿ ಒಳಗ ಐತಿ ಅಂತ ನಾವು ಹೇಳೋದು. 1991ರಿಂದ ಇಲ್ಲಿವರೆಗೂ. ಅಂದ್ರೆ ಕೈಗಾರಿಕಾ ಈಗ ಒಂದು ಗಮನಿಸ್ಬೇಕು ನಾವು, ಈಗಿನ ಸರ್ಕಾರ ಬಂದ ಬಳಿಕ, ಅಂದ್ರೆ ಮೋದಿ ಸರ್ಕಾರ ಬಂದ ಬಳಿಕ ತಾವು ಗಮನಿಸಿರ್ಬೋದು, ಪದೇ ಪದೇ ಮೋದಿ ಅವರು ಹೇಳ್ತಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನಾ ವಲಯ ಅಂತ ಬರ್ತದೆ ಮಿತ್ರರೇ. ಈ ಉತ್ಪಾದನಾ ವಲಯ ಅನ್ನುವಂಥದ್ದು ಇಷ್ಟು ದೊಡ್ಡ ಕ್ಷೇತ್ರ ಅಂತಂದ್ರೆ, ನಮ್ಮಲ್ಲಿ ಫೋಕಸ್ ಎದ್ರ ಮೇಲೆ ನಾವು ಮಾಡ್ಕೊತ ಬಂದ್ವಿ ಅಂತಂದ್ರೆ, ಕಂಟಿನ್ಯೂಸ್ ಆಗಿ ನಿನ್ನೆ ನೋಡ್ತಾ ಇದ್ವಿ ನಾವು, ಈವನ್ ಸ್ವಾತಂತ್ರ್ಯ ದೊರೆತಾಗ ನಮ್ಮ ಫೋಕಸ್ಡ್ ಇಂಡಸ್ಟ್ರೀಸ್ ಯಾವ್ದಿತ್ತು ಅಂತಂದ್ರೆ FMCG ಅನ್ನುವಂಥದ್ದು. FMCG, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ಅವುಗಳನ್ನೇ ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಕೂಡ ಅವುಗಳಿಗೆ ಹೆಚ್ಚು ಒತ್ತು ಕೊಟ್ಕೊತ ಬಂದ್ವಿ. ಇದು ದೇಶವನ್ನ ಕೈಗಾರಿಕಾ ದೃಷ್ಟಿಯಿಂದ ಉದ್ಧಾರ ಮಾಡೋ ಕ್ಷೇತ್ರ ಅಲ್ಲ. ಇವತ್ತು ಜರ್ಮನಿ ಇಷ್ಟು ದೈತ್ಯ ಶಕ್ತಿಯಾಗಿ ಬೆಳೆದಿರಬೇಕಾದ್ರೆ,
ನಮ್ಗೆ ಗೊತ್ತದ, ಇಟ್ ಇಸ್ ದ 4th largest economy in the world ಅಂತ ನಾವು ಹೇಳ್ತೀವಿ. ಅಂಡ್ ಇವನ್ ಜಪಾನ್ 3rd largest economy in the world. ಎಂತ ಸಣ್ಣ ದೇಶಗಳವು. why they have become such big powers in economy ಅಂತಂದ್ರೆ because of their strength in manufacturing sector. ಸೊ ಇದು ಈಗಿನ ಸರ್ಕಾರಕ್ಕೆ ಅರ್ಥ ಆಗಿದ್ದು, ಈಗ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ತುಂಬಾ ಒತ್ತನ್ನ ಕೊಡಲಾಗ್ತಾ ಇದೆ. ಟು ಬಿ ಹಾನೆಸ್ಟ್, ಈಗಿರುವ ಸರ್ಕಾರ ಇಂಡಸ್ಟ್ರಿಯಲೈಸೇಷನ್ಗೆ ಕೊಟ್ಟಿರುವಷ್ಟು ಒತ್ತು ಹಿಂದೆಂದೂ ಸಿಕ್ಕಿರಲಿಲ್ಲ. ಇಷ್ಟಂತೂ ಸತ್ಯ, ಹಿಂದೆಂದೂ ಸಿಕ್ಕಿರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದೊಳಗೆ ಇಂಡಸ್ಟ್ರಿಯಲೈಸೇಷನ್ ಇಸ್ ಪಿಕಿಂಗ್ ಅಪ್. ಅದು MSME ಸೆಗ್ಮೆಂಟ್ ಇರ್ಬೋದು ಅಂಡ್ ದೀಸ್ ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಇರ್ಬೋದು, ಬಹಳ ಒಳ್ಳೆಯ ಒಂದು ಬೆಂಬಲ ಸಿಗ್ತಾ ಇದೆ. ಕೆಲವು ವಲಯಗಳಿಗೆ ಸೀಮಿತಗೊಂಡಂತ ಹೂಡಿಕೆ. ಆದಾಗ್ಯೂ ನಾವು ನೋಡಿದ್ದೇನಪ್ಪಾ ಅಂತಂದ್ರೆ, ಭಾರತದೊಳಗೆ ಕೈಗಾರಿಕೀಕರಣ ಒಂದು ನಿಶ್ಚಲವಾಗಿತ್ತು, ಸ್ಟ್ಯಾಗ್ನೆಂಟ್ ಆಗಿತ್ತು, ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸೀಸ್ ಫಾರ್ ಎ ಗ್ರೇಟ್ ಲೆಂತ್ ಆಫ್ ಪೀರಿಯಡ್ ಅಂತ ನಾವು ಮೊದಲು ನೆನಪಿಟ್ಕೋಬೇಕು. ದೀಸ್ ಆರ್ ಲಿಮಿಟೇಷನ್ಸ್, ಶಾರ್ಟ್ ಕಮಿಂಗ್ಸ್. ನೀವು ನಾಳೆ ಯಾವುದೋ ಒಂದು ಎಸ್ಸೆದೊಳಗೆ ಅಥವಾ ಡಿಟೇಲ್ಡ್ ಆನ್ಸರ್ ಬರೆಯುವಾಗ ಹೇಳಬೇಕಾದಂಥದ್ದು. ಕೆಲವು ವಲಯಗಳಿಗೆ ಸೀಮಿತಗೊಂಡ ಹೂಡಿಕೆ ನೋಡಿದೀವಿ ನಾವು ಸ್ಟಾರ್ಟಿಂಗ್ ದಿಂದ. ಸೊ ಉದಾರೀಕರಣದ ನಂತರ ಗಣನೀಯ ಹೂಡಿಕೆಗಳು ಕೆಲವು ಕೈಗಾರಿಕೆಗಳಿಗೆ ಮಾತ್ರ ಹರಿದು ಬರುತ್ತಿದ್ದು, ವಿದ್ಯುತ್, ಯಂತ್ರೋಪಕರಣಗಳು, ಇಂಜಿನಿಯರಿಂಗ್ ನಂತ ಅನೇಕ ಮೂಲಭೂತ ಮತ್ತು ಕಾರ್ಯತಂತ್ರದ ಉದ್ಯಮಗಳಲ್ಲಿನ ಹೂಡಿಕೆಗಳ ನಿಧಾನಗತಿಯ ಬಗ್ಗೆ ಕಳವಳ ಇದೆ. ಬಟ್ ಆಫ್ ಲೇಟ್ ನಾನು ಆಗ್ಲೇ ಹೇಳ್ತಾ ಇರುವಂತದ್ದು ನೋಡ್ರಿ, ಈಗ ವಿದ್ಯುತ್ ಕ್ಷೇತ್ರಕ್ಕೆ ತುಂಬಾ ಹೆಚ್ಚಿನ ಒತ್ತು ಇದೀಗ ಸಿಕ್ಕಿದೆ. ಹಾಗೆ ಯಂತ್ರೋಪಕರಣಗಳಿಗೂ ಕೂಡ ಸಾಕಷ್ಟು ಒತ್ತು ಈಗಿನ ಸರ್ಕಾರ ಕೊಡ್ತಾ ಇದೆ. ಆದ್ರೆ ಒಟ್ಟಾರೆ ಕೈಗಾರಿಕಾ ನೀತಿಗಳ ದೃಷ್ಟಿಯಿಂದ ಇವು ಹಿಂದುಳಿದಿದ್ದು. ಹಿಂಗಾಗಿ ನಿಮ್ಗೆ ಗೊತ್ತದ, ಕೈಗಾರಿಕೆ ಶುರು ಮಾಡಬೇಕು ಅಂದ್ರೆ ವಿದ್ಯುತ್ ಬೇಕು. ಆದ್ರೆ ನಮ್ಮಲ್ಲಿ ವಿದ್ಯುತ್ತನೇ ದೊಡ್ಡ ಸಮಸ್ಯೆ ಆಗಿತ್ತು. ನಿಮಗೆಲ್ಲ ಈಗ ಅದರ ಅನುಭವ ಆಗ್ತಾ ಇಲ್ಲ. ಕಳೆದ ಒಂದು ದಶಕದಲ್ಲಿ ವಿದ್ಯುತ್ ಉತ್ಪಾದನೆ ಕಳೆದ 70 ವರ್ಷದೊಳಗೆ ಏನಾಗಿತ್ತಲ್ಲ, ಅದ್ರ ಡಬಲ್ ಬರೇ 10 ವರ್ಷ ಆಗಿದೆ. ಈಗ 1950ರಿಂದ 2010ರವರೆಗೆ ಏನು ವಿದ್ಯುತ್ ಉತ್ಪಾದನೆ ಆಗಿತ್ತೋ ಅದಕ್ಕಿಂತ ಹೆಚ್ಚು ವಿದ್ಯುತ್ ಉತ್ಪಾದನೆ ಕಳೆದ 10 ವರ್ಷಗಳಲ್ಲಿ ಆಗಿದೆ. ಹೀಗಾಗಿ ಇಂದು ವಿದ್ಯುತ್ ಕೊರತೆ ಸಮಸ್ಯೆ ಅನ್ನೋದು ನಮ್ಮನ್ನು ಕಾಡ್ತಾ ಇಲ್ಲ. ಅದರ್ವೈಸ್ ಇಟ್ ವಾಸ್ ಅ ಬಿಗ್ ಪ್ರಾಬ್ಲಮ್ ಪರ್ಟಿಕ್ಯುಲರ್ಲಿ ಫಾರ್ ಇಂಡಸ್ಟ್ರೀಸ್. ಇನ್ನು ಮುಂದೆ ಆ ಸಮಸ್ಯೆ ಇರೋದಿಲ್ಲ. ಓಕೆ, ಎಷ್ಟೋ ಕಡೆ ಕೈಗಾರಿಕೆಗಳು ಹಿಂಗಾಗಿ ಹಾಫ್ ಡೇ ನಡೆಯುವಂಥದ್ದು, ಕರೆಂಟ್ ಹೋದಾಗ ಜನ್ಸೆಟ್ ಮೇಲೆ ನಡಿಬೇಕಾದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಬರೋದು, ಇವೆಲ್ಲ ಎತ್ತು. ಓಕೆ, ದಕ್ಷತೆಯನ್ನು ಹೆಚ್ಚಿಸಲು ಪ್ರೋತ್ಸಾಹದ ಕೊರತೆ, ಇದು ಕೂಡ ನಮ್ಮ ಕೈಗಾರಿಕಾ ನೀತಿಯ ಒಂದು ನ್ಯೂನತೆ ಅಂತ ಹೇಳ್ತಾ ಇದೀವಿ. ಸೊ ವ್ಯಾಪಾರ ನೀತಿ ಸುಧಾರಣೆಗಳ ಮೇಲೆ ಸಾಕಷ್ಟು ಒತ್ತು ನೀಡದೆ ಆಂತರಿಕ ಉದಾರೀಕರಣದ ಮೇಲೆ ಗಮನ ಕೇಂದ್ರೀಕರಿಸಿರುವುದು ಹೂಡಿಕೆ ಅಥವಾ ರಫ್ತು ನೇತೃತ್ವದ ಬೆಳವಣಿಗೆ ಬದಲಿಗೆ ಬಳಕೆ ನೇತೃತ್ವದ ಬೆಳವಣಿಗೆಗೆ ಕಾರಣ ಆಯಿತು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಯು ಶುಡ್ ನೋಟ್ ಡೌನ್. ಏನ್ ಹೇಳ್ತಾ ಇದೆ ಇಲ್ಲಿ ಅಂತಂದ್ರೆ, ನಮ್ಮ ಭಾರತದ ಒಟ್ಟಾರೆ ಆರ್ಥಿಕ ನೀತಿ, ಕೈಗಾರಿಕಾ ನೀತಿ, ವಿದೇಶಿ ವ್ಯಾಪಾರ ನೀತಿ ಇವೆಲ್ಲವುಗಳನ್ನು ಲಕ್ಷ್ಯದೊಳಗಿಟ್ಕೊಂಡು ನೋಡಿದಾಗ ಇವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ಸಿ ಲುಕ್ ಅಟ್ ಚೀನಾ ಅಂಡ್ ಲುಕ್ ಅಟ್ ಇವನ್ ಜಪಾನ್, ಲುಕ್ ಅಟ್ ಜರ್ಮನಿ. ಇವು ಎಲ್ಲ ಇಷ್ಟು ಎಕನಾಮಿಕ್ ಸ್ಟ್ರೆಂತ್ ಅವಕ್ಕೆ ಬಂದದ್ದು ಹೇಗೆ ಅಂತಂದ್ರೆ, ಬಿಕಾಸ್ ಆಫ್ ದೇರ್ ವೆರಿ ವಂಡರ್ಫುಲ್ ಪಾಲಿಸಿ ಆನ್ ಎಕ್ಸ್ಪೋರ್ಟ್ಸ್. ವಿದೇಶದಿಂದ ಸಂಪತ್ತನ್ನು ಅವು ಗಳಿಸಕತ್ತಾವ, ವಿದೇಶಗಳಿಗೆ ತಮ್ಮ ವಸ್ತುಗಳನ್ನ ಮಾರಿ ಸಂಪತ್ತನ್ನ ದೇಶಕ್ಕೆ ಪಡೆಯಕತ್ತಾವ. ನಮ್ಮ ಇಂಡಿಯಾದ್ದು ವಿದೇಶಗಳಿಗೆ ಫೋಕಸ್ ಮಾಡೋ ಬದಲಿಗೆ ನಮ್ಮ ದೇಶದೊಳಗೆ 140 ಕೋಟಿ ಮಂದಿ ಇದೀವಿ, ನಮ್ಮೊಳಗೆ ನಾವ ಮಾರಿ ನಮ್ಮದ್ ನಾವ ತಗೊಂಡು ನಮ್ಮದ್ ನಾವೇ ತಿಂದು ಚೇಣಿ ಇರುವಂತದ್ದು. ಇದು ವೆಲ್ತ್ ಆಡ್ ಆಗೋದಿಲ್ಲ. ಇದರಿಂದ ವೆಲ್ತ್ ಆಡ್ ಆಗೋದು ಯಾವಾಗ ಅಂತಂದ್ರೆ, ನಮ್ಮ ಸಂಪತ್ತಿನ ಜೊತೆಗೆ ನಮಗೆ ವಿದೇಶದಿಂದಲೂ ಸಂಪತ್ತು ಹರಿದು ಬಂದಾಗ. ಹಿಂದೆ ಹೇಳಿದೀನಿ ನಾನು, ಒನ್ಸ್ ಅಪಾನ್ ಎ ಟೈಮ್ ಭಾರತ ಯಾಕೆ ಅಷ್ಟು ಶ್ರೀಮಂತಿತ್ತು ಅಂತಂದ್ರೆ, ಅದಕ್ಕೆ ಪ್ಲೀನಿ ಉದಾಹರಣೆ ಕೊಟ್ಟು ಹೇಳಿದೀವಿ. ನಿಮ್ಗೆ ಗೊತ್ತದ, ಪ್ಲೀನಿ ಇಟ್ಲಿಯಮ್ಮ ಏನ್ ಹೇಳಿದ, ಸೊ ಇಂಡಿಯಾ ಹ್ಯಾಸ್ ಬಿಕಮ್ ಸಿಂಕಿಂಗ್ ಹೋಲ್ ಆಫ್ ಗೋಲ್ಡ್ ಅಂತ. ಜಗತ್ತಿನ ಎಲ್ಲಾ ಚಿನ್ನ ಭಾರತಕ್ಕೆ ಹರಿದು ಹೋಗ್ತಾ ಇದೆ. ದಟ್ ವಾಸ್ ದ ಆಕ್ಚುಯಲ್ ಅಡಿಷನ್ ಆಫ್ ವೆಲ್ತ್. ಸೊ ಇದು ಗಮನಿಸಬೇಕಾದಂತ ವಿಷಯ. ನೋಡ್ರಿ, ಇಲ್ಲಿ ಹೂಡಿಕೆ ಅಥವಾ ರಫ್ತು ನೇತೃತ್ವದ ಬೆಳವಣಿಗೆ ಬದಲಿಗೆ ಬಳಕೆ ನೇತೃತ್ವದ ಬೆಳವಣಿಗೆ, ಕನ್ಸಂಪ್ಷನ್ ಬೇಸ್ಡ್. ಹೌದು ಶಶಿ, ಹಾಗಿತ್ತು, ಸುಳ್ಳು ಹೇಳ್ತಿದ್ದೀನಿ, ಹಾಗಿತ್ತು. ಒಂದೊಂದು ಅಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ಕೈಗಾರಿಕಾ ಸ್ಥಳ ನೀತಿ, ಲೊಕೇಶನ್ ಪಾಲಿಸಿ. ಹೊಸ ಕೈಗಾರಿಕಾ ನೀತಿಯು ಒಂದು ಕಡೆ ಪರಿಸರ ಹಾನಿಯ ಹಾನಿಕಾರಕ ಪರಿಣಾಮಗಳನ್ನು ಒತ್ತಿ ಹೇಳಿದ. ಹೌದು, ಇಂಡಸ್ಟ್ರೀಸ್ ಮೀನ್ಸ್ ಪೊಲ್ಯೂಷನ್, ಆಲ್ವೇಸ್ ದ ಕೇಸ್. ಬಟ್ ಟು ವಾಟ್ ಎಕ್ಸ್ಟೆಂಟ್ ಡಿಪೆಂಡ್ಸ್ ಆನ್ the nature of technology or the level of technology you have adopted and where you are going to produce it, what you are going to produce. So these things decide the pollution aspect. Industries means pollution,
ಬಟ್ ಅದು ಹೇಗಿದೆ ಅನ್ನುವಂಥದ್ದು ಅದು ನಿರ್ಧರಿಸ್ತದೆ. ಆದ್ರೆ ಮತ್ತೊಂದು ಕಡೆ ಸರಿಯಾದ ಕೈಗಾರಿಕಾ ಸ್ಥಳ ನೀತಿಯನ್ನು ವ್ಯಾಖ್ಯಾನಿಸಲು ವಿಫಲವಾಗಿದೆ. ಸೊ ಇದು ತುಂಬಾ ದೀರ್ಘವಾಗಿರುವಂತಹ ಒಂದು ವಿಚಾರ ಬರ್ತದೆ. ಬಟ್ ನನಗನಿಸ್ತದೆ ಈಗ ಒಂದು ಒಳ್ಳೆಯ ಬೆಳವಣಿಗೆ ಆಗಿರುವಂತದ್ದು ಏನು ಅಂತಂದ್ರೆ, ನಾವು ಮೊದಲು ಮಾಡಿದಂತ ಒಂದು ದೊಡ್ಡ ತಪ್ಪು, ಕೈಗಾರಿಕೆ ಅಂತಂದ್ರೆ ಒಂದು ನಗರದಲ್ಲಿ ಆಗಲಿ ಅಂತ ಏನು ಬಯಸಿದ್ರಲ್ಲ, ಒಂದು ನಗರದಲ್ಲಿ ಆಗಲಿ, ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ಅಂತ ಮಾಡಿದ್ರಲ್ಲ, ಅದು ತಪ್ಪು. ಬೆಂಗಳೂರದೊಳಗೆ ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್, ಧಾರವಾಡಕ್ಕೆ ಬಂದ್ರೆ ಬೇಲೂರು ಇಂಡಸ್ಟ್ರಿಯಲ್ ಎಸ್ಟೇಟ್. ಸೊ ಇವು ಯಾಕೆ ತಪ್ಪು ಅಂತಂದ್ರೆ, ಒಂದೇ ಕಡೆ ಕೈಗಾರಿಕೆಗಳು ಸಾಂದ್ರವಾಗಿ ಇರೋದ್ರಿಂದ ಅಲ್ಲಿ ತುಂಬಾ ಪೊಲ್ಯೂಷನ್ ಜಾಸ್ತಿ ಆಗ್ತದೆ. ಅದರಿಂದ ಕೈಗಾರಿಕೆಗಳಿಗೆ ಬೇಕಾಗುವಷ್ಟು ಸರಳವಾಗಿ ಕಾರ್ಮಿಕರಾಗಲಿ ಕಚ್ಚಾ ವಸ್ತುಗಳಾಗ್ಲಿ ಸಿಗೋದು ಕಷ್ಟ ಆಗ್ತದೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲಾ ಉದ್ಯಮಗಳು ಬೆಂಗಳೂರಿನಲ್ಲೇ ಅಂತಂದ್ರೆ ಅವಕ್ಕೆ ಬೇಕಾಗುವಂತ ಕಚ್ಚಾ ಸರಕುಗಳನ್ನು ಎಲ್ಲೆಲ್ಲಿಂದಲೋ ದೂರದಿಂದ ನೀವು ತರಬೇಕು, ಹೌದಲ್ಲ? ಆಮೇಲೆ ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್, ರಸ್ತೆ ಇರಬಹುದು, ಉಳಿದ ವ್ಯವಸ್ಥೆಗಳು, ಇದೆಲ್ಲ ಕಷ್ಟ ಆಗಿಬಿಡ್ತದೆ. ಅದಕ್ಕೆ ಈಗ ಪರ್ಯಾಯ ಬೆಸ್ಟ್ ಸೊಲ್ಯೂಷನ್ ಏನ್ ಮಾಡ್ಯಾರ ಅಂತಂದ್ರೆ, ಆಲ್ ಅಲಾಂಗ್ ದ ಹೈವೇಸ್ ಆಫ್ ಇಂಡಿಯಾ, ಹೈವೇ ಗುಂಟ ಎರಡೂ ಕಡೆ ಕೈಗಾರಿಕೆಗಳನ್ನು ಸ್ಥಾಪಿಸ್ತಾ ಹೋಗ್ಬಿಡೋದು. ಸುಮ್ಮನೆ ಸ್ಥಾಪಿಸ್ತಾ ಹೋಗ್ಬಿಡ್ರಿ ನೀವು. ಆಕಾಶ್ ಅವರು ತಮ್ಮ ಅನುಭವವನ್ನ ಹೇಳಕತ್ತಾರೆ. ಸೊ ಈಗ ಮಾಡಿರೋದು ನಿಮ್ಗೆ ಗೊತ್ತದ, ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅಂತ ಕರೆಯಕತ್ತಾರೆ. ನೌ ದೇ ಆರ್ ಕಾಲ್ಡ್ ಆಸ್ ನಾಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್. ಫ್ರಮ್ ಇಂಡಸ್ಟ್ರಿಯಲ್ ಎಸ್ಟೇಟ್ಸ್ ವಿ ಹ್ಯಾವ್ ಮೂವ್ಡ್ ಆನ್ ಟು ಇಂಡಸ್ಟ್ರಿಯಲ್ ಕಾರಿಡಾರ್ಸ್. ಸೊ ಇಂಡಸ್ಟ್ರಿಯಲ್ ಕಾರಿಡಾರ್ ಇಸ್ ಸಚ್ ಎ ವಂಡರ್ಫುಲ್ ಕಾನ್ಸೆಪ್ಟ್. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಕಚ್ಚಾ ಸರಕುಗಳು ನಿಮಗೆ ಸಿಗ್ತಿರ್ತಾವೋ ಅಂತಂತ ಉದ್ಯಮಗಳು ಆಯಾ ಪ್ರದೇಶದಲ್ಲಿ ಸ್ಥಾಪನೆ ಆಗ್ತಾ ಹೋಗ್ತವೆ. ಹೀಗೆ ತುಂಬಾ ಡಿಸೆಂಟ್ರಲೈಸೇಷನ್ ಆಫ್ ಇಂಡಸ್ಟ್ರೀಸ್ ಆಗೋದ್ರಿಂದ ಏನಾಗ್ತದೆ ಅಂತಂದ್ರೆ, ಕಾರ್ಮಿಕರ ಲಭ್ಯತೆ ಕೂಡ ಆಯಾ ಪ್ರದೇಶದಿಂದಲೇ ನಿಮ್ಗೆ ಸಿಗ್ತದ. ಈಗ ಬರೀ ಎಲ್ಲಾನು ಬೆಂಗಳೂರು ಅನ್ನೋದಕ್ಕೆ ಎಷ್ಟು ಸಮಸ್ಯೆಗಳಾಗ್ಯಾವ. ಹೌಸಿಂಗ್ ಪ್ರಾಬ್ಲಮ್ ಆಗ್ತದೆ, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗ್ತದೆ, ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ. ಮುಂದ ಕಚ್ಚಾ ಸರಕುಗಳನ್ನ 800 ಕಿಲೋಮೀಟರ್ 1000 ಕಿಲೋಮೀಟರ್ ಅಲ್ಲಿಗೆ ಹೊತ್ಕೊಂಡು ಹೋಗಿ ಅಲ್ಲಿ ಸಿದ್ಧಗೊಂಡಂತ ವಸ್ತುಗಳನ್ನ ಮತ್ತೆ 800 1000 ಕಿಲೋಮೀಟರ್ ಹೊತ್ಕೊಂಡು ಬರುವುದರಿಗೆ ನಿಮ್ಗೆ ಅಲ್ಲಲ್ಲೇ ಸ್ಥಳೀಯವಾಗಿ ಒಂದು 100-200 ಕಿಲೋಮೀಟರ್ ರೇಂಜ್ದೊಳಗೆ ಕಚ್ಚಾ ವಸ್ತುಗಳು, ಮಾನವ ಸಂಪನ್ಮೂಲ, ಅದರ ಸಾಗಾಟ, ಇದೆಲ್ಲವೂ ಆಗ್ತಾ ಹೋಗಿದ್ಬಿಟ್ರೆ ಒಂದು ಪೊಲ್ಯೂಷನ್ ಕೂಡ ಒಂದೇ ಕಾನ್ಸಂಟ್ರೇಷನ್, ಒಂದೇ ಏರಿಯಾದೊಳಗೆ ಪೊಲ್ಯೂಷನ್ ಆಗೋದಿಲ್ಲ, ಹೌದಲ್ಲ? ಬಹಳ ಅದ್ಭುತವಾದಂತ ಒಂದು ಏರಿಯಾ. ಏನು? ಒಂದು ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ. ಮೀನಾಕ್ಷಿ, ವಿಕೇಂದ್ರೀಕರಣ, ಸಿಂಪಲ್. ಕೇಂದ್ರೀಕರಣ, ವಿಕೇಂದ್ರೀಕರಣ. ಒಂದೇ ಕಡೆ ಇರುವುದು ಕೇಂದ್ರೀಕರಣ ಆದ್ರೆ, ವಿಕೇಂದ್ರೀಕರಣ ಅಂದ್ರೆ ಅಲ್ಲಲ್ಲೇ ಎಲ್ಲೆಲ್ಲಿ ಬೇಕಾಗ್ತೈತೋ ಅಲ್ಲಲ್ಲೇ. ನಿಮ್ಮೂರಾಗೊಂದು, ನಮ್ಮೂರಾಗೊಂದು, ಇಲ್ಲಿ ಎಷ್ಟು ಮಂದಿ ಇದಿರ್ಲಿಲ್ಲ ಅಷ್ಟು ಮಂದಿ ಊರಾಗೊಂದು. ಅದಕ್ಕೆ ವಿಕೇಂದ್ರೀಕರಣ. ಕೇಂದ್ರ, ವಿಕೇಂದ್ರ. ಎಸ್. ಸೊ ಇದೆಲ್ಲ ಬದಲಾವಣೆ ಈಗ ಆಗ್ಯದಂತ ನಾವು ನೋಡಿದ್ವಿ. ಹಾಗಿದ್ರೆ ಮುಂದಿರುವ ದಾರಿ ಏನಪ್ಪಾ? ಇದು ನಾವು ಇಂಡಸ್ಟ್ರಿಯಲ್ ಪಾಲಿಸಿ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ, ಭಾರತದಲ್ಲಿ ಕೈಗಾರಿಕಾ ನೀತಿಗಳು 1956ರಲ್ಲಿ ಪ್ರಧಾನವಾಗಿ ಸಮಾಜವಾದಿ ಮಾದರಿಯಿಂದ 1991ರಿಂದ ಬಂಡವಾಳಶಾಹಿಗೆ ಬದಲಾಗಿದೆ. ಇದು ಗಮನಿಸಬೇಕಾಗಿರುವಂತದ್ದು. ಸಮಾಜವಾದ, ಇಟ್ ವಾಸ್ ಎ ಫೇಲ್ಯೂರ್. ಕ್ಯಾಪಿಟಲಿಸಂ, ಸರ್ಟನ್ಲಿ ಇಟ್ ವರ್ಕ್ಸ್ ಅಂಡ್ ಇಟ್ ಮಸ್ಟ್ ವರ್ಕ್, ಅದರ್ವೈಸ್ ಇಟ್ ಸೆಲ್ಫ್ ವಿಲ್ ನಾಟ್ ಸಸ್ಟೈನ್. ಸೊ ಹೀಗಾಗಿ ಫ್ರಮ್ ಸೋಷಿಯಲಿಸಂ ಟು ವಿ ಹ್ಯಾವ್ ಮೂವ್ಡ್ ಆನ್ ಟು ಕ್ಯಾಪಿಟಲಿಸಂ. ಭಾರತವು ಈಗ ಹೆಚ್ಚಿದ ವಿದೇಶಿ ಹೂಡಿಕೆ ಮತ್ತು ಕಡಿಮೆ ನಿಯಂತ್ರಣಗಳ ಮೇಲೆ ಕೇಂದ್ರೀಕರಿಸುವ ಹೆಚ್ಚು ಉದಾರೀಕರಣಗೊಂಡ ಕೈಗಾರಿಕಾ ನೀತಿ ಆಡಳಿತವನ್ನು ಹೊಂದಿದೆ. ಎಸ್. ನೌ everyone knows foreign direct investment. Every year it is coming. More and more direct investment is coming. And India is one of the prominent countries in the world so far as attraction of foreign direct investment is concerned. ಹೌದಲ್ಲ? ಸೊ ವಿದೇಶದವರು ಬಂದು ನಮ್ಮಲ್ಲಿ ಹೂಡಿಕೆ ಮಾಡ್ತಾರೆ ಅಂತಂದ್ರೆ, ಎಸ್, ನಮ್ಮಲ್ಲಿ ಒಂದು ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಸರ, ಒಳ್ಳೆಯ ಭವಿಷ್ಯ ಆ ಕಂಪನಿಗಳಿಗೆ ಐತಿ ಅನ್ನೋ ಕಾರಣಕ್ಕೆ ಬರ್ತಾ ಇದ್ದಾರೆ. ಸೊ ಅದರಿಂದ ಸಹಜವಾಗಿ ನಮಗೆ ತಂತ್ರಜ್ಞಾನ ಬರ್ತದೆ, ರಫ್ತುಗಳು ಹೆಚ್ಚಾಗ್ತವೆ, ನಮ್ಮಲ್ಲಿರೋರಿಗೆ ಉದ್ಯೋಗ ಅವಕಾಶಗಳು ಸಿಗುವುದಕ್ಕೆ ಶುರುವಾಗ್ತದೆ, ಬಂಡವಾಳದ ಕೊರತೆ ಅನ್ನುವಂಥದ್ದು ನೀಗುತ್ತದೆ. ಅಫ್ಕೋರ್ಸ್ ಅದರದೇ ಆದಂತಹ ಕೆಲವು ದೋಷಗಳು ಇರಬಹುದು, ಬಟ್ ಇಟ್ ರಿವಾರ್ಡ್ಸ್ ಎ ಕಂಟ್ರಿ ಅಂತ ಖಂಡಿತವಾಗಿಯೂ ಹೇಳಬಹುದಾದಂಥದ್ದು. ಸೊ ವಿಶ್ವ ಬ್ಯಾಂಕ್ ನ ಡೂಯಿಂಗ್ ಬಿಸ್ನೆಸ್ ವರದಿ ಗೊತ್ತದ, ಈಗ ಇದನ್ನು ಕ್ಯಾನ್ಸಲ್ ಮಾಡ್ಯಾರ. ಬಟ್ ಹೋದ ವರ್ಷದ ಪರಿಸ್ಥಿತಿ ಒಳಗೆ ನಾವು ನೋಡಿದ್ರು ಕೂಡ ಭಾರತ 63ನೇ ಸ್ಥಾನ. ಇದು ಇನ್ನೂ ಬಹಳ ಸುಧಾರಿಸಬೇಕಾದಂತ ಅಗತ್ಯ ಐತಿ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾದದ್ದು.
ಹಾ, ಸೊ ನನ್ನ ಪ್ರಕಾರ ಭಾರತ ಜಗತ್ತಿನ 5ನೇ ದೊಡ್ಡ ಆರ್ಥಿಕತೆ 6ನೇ ದೊಡ್ಡ ಆರ್ಥಿಕತೆ ಅಂತಂದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೂಡ ಸಮ್ವೇರ್ ಅರೌಂಡ್ 10-15ಕ್ಕೆ ನಾವು ಬಂದಿದೀವಿ ಅಂತಂದ್ರೆ ಈ ಅಧಿಕಾರಿ ಶಾಹಿಗಳ ಬಾಬುಗಳು ಅಂತ ಏನದಲ್ಲ, ಬಾಬುಗಳು ಅವ್ರದ್ದು ಅಲ್ಲಿಗೆ ಮಗ್ಗಲು ಮುರಿದೈತಿ ಅಂತ ಅರ್ಥ. ನನಗೆ ತುಂಬಾ ನೋವಾಗೋದು ಅಂತಂದ್ರೆ ಈ ಸರ್ಕಾರಿ ಅಧಿಕಾರಿಗಳ ದುರ್ಬುದ್ಧಿ, ದುಷ್ಟತನ, ಆಲಸಿತನ, ಅದಕ್ಷತೆ, ಇದು ದೇಶಕ್ಕೆ ದೊಡ್ಡ ಶಾಪ, ದೇಶಕ್ಕೆ ದೊಡ್ಡ ಶಾಪ. ಹಾ, ಸೊ ಇದು ಬದಲ ಆಗದವರೆಗೂ ನಾವು ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಂಗಿರ್ಬೇಕು, ಫಿಂಗರ್ ಟಿಪ್ ಒಳಗಿರ್ಬೇಕು, ಟಕ 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 ಟಕ. ಎಸ್, ನೀವು ಒಂದ್ ನಮೂನಿ ಇದು ಹೆಂಗೆ ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಒಂಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಕ್ ಮಾಡಿದಂಗೆ ಮಾಡ್ಬೇಕು. ಹೆಂಗೆ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮ್ಮ ಕೆಲಸವನ್ನು ಎಷ್ಟು ಸರಳ ಮಾಡಿ ಕೊಡ್ತದೆ? ನೀವೇನೋ ಕೇಳೋರದಿರಿ ಅನ್ನೋದು ಅದಕ್ಕೆ ಗೊತ್ತಾಗಿ ನೀವು ಕೇಳೋದನ್ನ ಕೇಳೋಕ್ಕಿಂತ ಮೊದಲ ನಿಮ್ ಮುಂದೆ ಇರ್ತದ ಅದು, ಹೌದಲ್ಲ? ನೀವು ಕೇಳೋಕ್ಕಿಂತ ಮೊದಲ ಅದನ್ನ ನಿಮ್ ಮುಂದೆ ಇರ್ತದ. ಹಾ, ಸೊ ಅದು ಬದಲಾಗಬೇಕಾದದ್ದು, ಅದು ಬದಲಾಗಬೇಕಾದದ್ದು. ದಿವಾಳಿತನದ ನಿರ್ಣಯಕ್ಕೆ ಸಂಬಂಧಿಸಿದ ಸುಧಾರಣೆಗಳು, ದಿವಾಳಿತನ ಬ್ಯಾಂಕ್ರಪ್ಸಿ ಅಂತ ಕಾಯ್ದೆ, ಇದನ್ನು ಕೂಡ ಈಗ ಮಣ್ಣಿನ ಮತ್ತೊಂದು ತಿದ್ದುಪಡಿ ಮಾಡ್ಯಾರ. ದಿವಾಳಿತನ ಮತ್ತು ದಿವಾಳಿತನ ಕಾಯ್ದೆ 2017 ಮತ್ತು ಸರಕು ಸೇವಾ ತೆರಿಗೆಗಳು ಪ್ರಭಾವಶಾಲಿಯಾಗ್ಯಾವ. ಈ ದಿವಾಳಿತನದ ಕಾಯ್ದೆಗೆ ಸಂಬಂಧಪಟ್ಟಂಗೆ ಜಸ್ಟ್ ಈಗ ಒಂದು 2-3 ತಿಂಗಳ ಹಿಂದೆ ಮತ್ತೊಂದು ತಿದ್ದುಪಡಿ ಮಾಡ್ಯಾರ. ಅದರ ಪ್ರಕಾರ ಇಲ್ಲಿವರೆಗೆ 2 ವರ್ಷ ಅವರು ಕಾಯ್ಬೇಕು ಅಂತ ಇತ್ತು. ದಿವಾಳಿಯಾಗಿನಿ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಆಕ್ಟ್ ಅಂತ ಏನೈತಲ್ಲ, ಅದು 2 ವರ್ಷ ಕಾಯ್ಬೇಕು ಅಂತಿತ್ತು. ನಾ ಮುಚ್ಚುತ್ತೀನಿ ಅಂದ್ರೆ 2 ವರ್ಷ ಕಾಯ್ಬೇಕು ಒಂದು ಕಂಪನಿ. ಅಲ್ಲಿವರೆಗೂ ಅದ್ರ ಖರ್ಚು ವೆಚ್ಚಗಳು ಮೊದಲ ಮುಚ್ಚಾಕತೈತಿ ಅಂದ್ರೆ ದಿವಾಳಿ ಎದ್ದೈತೆ ಅಂತ ಅರ್ಥ, ಮತ್ತಷ್ಟು ಬರ್ಡನ್ ಇತ್ತು. ಈಗ ಅದನ್ನ 6 months ಇಳಿಸ್ಯಾರ. 6 months, ಯಾ. ಸೊ ವಿತ್ 6 months notice you can close down your industry if you are not in a position to manage it, continue it. ಇದು ಒಂದು ಒಳ್ಳೆದೇನೆ, ಲಘುನ ನೋಡ್ರಿ. ಹಾಳಾಗಕತ್ತೈತಿ ಅಂದ ಬಳಕ ಅದು ಒಬ್ಬ ವ್ಯಕ್ತಿಗೆ ಆದ್ರೂ ಆದಂಗ, ದೇಶಕ್ಕಾದ್ರೂ ಆದಂಗನ. ಸೊ ಲಘು ಮುಗಿಸ್ಬಿಡೋದು ಚಲೋ. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಇಂಥ ಅಭಿಯಾನಗಳು ದೇಶದಲ್ಲಿ ವ್ಯಾಪಾರ ಪರಿಸರ ವ್ಯವಸ್ಥೆಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡ್ಯಾವ. ಆದಾಗ್ಯೂ ವಿದ್ಯುತ್ ಕೊರತೆ, ಇದು ಈಗ ಆಗಲೇ ಹೇಳಿದ್ನಲ್ಲ, ವಿದ್ಯುತ್ ಕೊರತೆ is going to be erased forever thanks to different sources of renewable energies. ಹೌದಲ್ಲ? So wind and solar particularly, they are doing miracles. Wind and solar ಎಂತೆಂತವು ಹುಚ್ಚತ್ತು ಹೋಗ್ಬೇಕು ನಮಗೆ. ನಿಜವಾಗಿ ಇದು ಸಾಧ್ಯನಾ ಅಂತ ಹುಚ್ಚತ್ತು ಅಂತ ಪವಾಡಗಳನ್ನ ಈ ಪರ್ಟಿಕ್ಯುಲರ್ಲಿ ಸೋಲಾರ್ದೊಳಗೆ ಮಾಡಕತ್ತಾರ. ನಾವು ಮಣ್ಣು ಯಾವ್ದು ನೋಡಿದ್ವಲ್ಲ, ಓಂಕಾರೇಶ್ವರ ಡ್ಯಾಮ್ ಬರೇ ಡ್ಯಾಮ್ದಾಗ 600 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಕೊಂಟಾರ. ಎಂತದ್ದು? ಹೌದು, ನರ್ಮದಾ ನದಿಗೆ ಇರುವಂತದ್ದು 600 ಮೆಗಾವ್ಯಾಟ್ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್. ಫ್ಲೋಟಿಂಗ್, ನೆಲ ಇಲ್ಲ, ಮತ್ತೊಂದಿಲ್ಲ, ಇನ್ನೇನ್ ಬೇಕು. ಸೊ ಇಂಥದ್ದು ಫಸ್ಟ್ ಆಂಧ್ರ ಪ್ರದೇಶದೊಳಗಾಗಿತ್ತು, ಕೇರಳದೊಳಗಾಗಿತ್ತು ಮೊದಲು, ಮಲ್ಲಿಕಾ. ಸೊ ಹೀಗೆ ಅಂದ್ರೆ ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಇಟ್ ಇಸ್ ವರ್ಲ್ಡ್ಸ್ ಬಿಗ್ಗೆಸ್ಟ್ it is 600 megawatt on water. What a wonderful development in India, you cannot imagine it. ಸೊ ಅಂತದ್ದು ಇದು ಆಗ್ಲಿಕ್ಕತ್ತದೆ. ಹೆಚ್ಚಿನ ಬೆಲೆಗಳು, ಅಫ್ಕೋರ್ಸ್ ಇದು ಇದೆ. ಸಾಲದ ನಿರ್ಬಂಧಗಳು ಇವು ಬಹಳ ಲಿಬರಲ್ ಆಗ್ಯಾವ. ಈಗ ಕಾರ್ಮಿಕ ನಿಯಮಗಳು ಇವು ಕೂಡ ಮೋದಿ ಬಂದ ಬಳಕಂತೂ ಇವನ್ನೆಲ್ಲ ಸ್ವಚ್ಛ ಮಾಡಿಬಿಟ್ಟಾರ. ಎಷ್ಟೊಂದು ರಿಡಂಡೆಂಟ್ ಲಾಸ್ ಇದ್ದು ಅಂತಂದ್ರೆ 100 ಒಂದೇ ವಿಷಯಕ್ಕೆ 100 ಕಾನೂನುಗಳಿತ್ತು ನಮ್ಮಲ್ಲಿ, ಗೊತ್ತಿರ್ಬೋದು ನಿಮಗೆ. ಒಂದೇ ವಿಷಯಕ್ಕೆ 100 ಕಾನೂನುಗಳು. ಇದನ್ನು ನೋಡು, ಅದನ್ನು ನೋಡು. ಒಂದು ಕಾನ್ಸ್ಟಿಟ್ಯೂಷನ್ ಓದೋದ ಬೇಸರಾಗಿ ಹೋಗಿತ್ತು ನಮಗ. ಒಂದ್ ವೇಳೆ 10 ಕಾನ್ಸ್ಟಿಟ್ಯೂಷನ್ ಅಂತ ಇಟ್ಟಿದ್ರೆ ತಲೆ ಕೆಟ್ಟು ಚಿಪ್ಪಡಿಯಾಗಿ ಹೋಗ್ತಿಲ್ಲ. ಹಂಗಿತ್ತು ಪರಿಸ್ಥಿತಿ. ಸೊ ಅವನ್ನೆಲ್ಲ ಅನವಶ್ಯಕ ತೆಗೆದು ಈಗ ಸಿಂಗಲ್ ಲಾ ಫಾರ್ ಸಿಂಗಲ್ ಪರ್ಪಸ್ ಅಂತದನ್ನ ಮಾಡಕತ್ತಾರ. ಸೊ ಕಾರ್ಮಿಕ ವೆಚ್ಚಗಳು, ರಾಜಕೀಯ ಇದ್ದು ಹೈರಾಣಾಗಿಸುವಂತದ್ದು ಇತ್ತು, ಈಗಲೂ ಅದ. ಇಲ್ಲೂ ಕೂಡ ಮನಸ್ಥಿತಿಗಳು ಬದಲಾಗಬೇಕು. ಹೇಳ್ತೀನಿ ನೋಡ್ರಪ್ಪ, ಹಳೆ ತಲೆಮಾರನು ಅಷ್ಟೂ ಹೋಗ್ಬೇಕು. ಹಳೆ ತಲೆಮಾರನು ಏನದಾವಲ್ಲ ಅವೆಲ್ಲ ಹೋಗ್ಬೇಕು. ಹೊಸ ತಲೆಮಾರು, ಹೊಸ ಚಿಂತನೆಯವರು ಬರಬೇಕು ಮತ್ತು ಅಂತವರನ್ನ ದೇಶ ಬೆಂಬಲಿಸಬೇಕು, ಅಂದ್ರೆ ಜನತೆ ಬೆಂಬಲಿಸಬೇಕು. ಅವಾಗೆಲ್ಲ ಈ ಬದಲಾವಣೆಗಳು ಆಗ್ತವೆ. ಸೊ ಮತ್ತು ಇತರ ನಿಯಂತ್ರಕ ಹೊರೆಗಳು ಭಾರತದಲ್ಲಿ ಕೈಗಾರಿಕಾ ವಲಯದ ದೃಢವಾದ ಬೆಳವಣಿಗೆಗೆ ಸವಾಲುಗಳಾಗಿ ಉಳಿದ. ಇಷ್ಟೆಲ್ಲ ನಾನು ಹೇಳಿದ್ರು ಕೂಡ, ಆಗ್ಲೇ ಹೇಳಿದ್ನಲ್ಲ, ಇಷ್ಟೆಲ್ಲ ಆದ್ರೂ ಮಣ್ಣು ನೋಡಿದ್ರು ನೀವು ಸುಮ್ಮನೆ ಈಗ ಯಾರೋ ಒಬ್ಬನು ಮಾಡೋದು ಸರಿನೋ ತಪ್ಪು ಅನ್ನೋದು ಬೇರೆ ಮಾತು. ಅದನ್ನ ಸರಿಪಡಿಸದ ಇದ್ರೆ ನೀವು ಬೇರೆ ರೀತಿ ಒಳಗೆ ಸರಿಪಡಿಸ್ರಿ. ಆದ್ರೆ ಭ್ರಷ್ಟಾಚಾರದ ಮೂಲಕ ಅವನ್ನ ನಿಯಂತ್ರಿಸಕ್ ಹೋಗೋದೈತಲ್ಲ, ಬಹಳ ದೊಡ್ಡ ದುರಂತ ಅದು ದೇಶದೊಳಗೆ. ಮೊನ್ನೆ ಯಾವುದೋ ಒಂದು ಪಟ್ಟಣದೊಳಗ ಒಬ್ಬ ಯಾವನೋ ಪಟ್ಟಣ ಪಂಚಾಯತಿ ಮೆಂಬರ್ ಅವ ಯಾರೋ ಒಬ್ಬ ಕೋಳಿ ಮಾಂಸ ಮಾರವ. ಆ ಕೋಳಿ ಮಾಂಸ ಮಾರವನ ಅದು ಅಂಗಡಿ ಬಂದ್ ಮಾಡ್ರಿ ಅಂತ ಎಲ್ಲಾರು ಪಬ್ಲಿಕ್ ಅದವರು ಪ್ರೆಸರ್ ಹಾಕ್ಯಾರ. ಏನೋ ಗಲೀಜ್ ಆಗಕತ್ತದ, ಮತ್ತೇನೋ ಸಮಸ್ಯೆ ಆಗಕತ್ತದ, ಅದನ್ನ ಬಂದ್ ಮಾಡ್ರಿ ಅಂತ. ಓಕೆ, ಬಂದ್ ಮಾಡ್ರಿ ಅಂದ್ರೆ ಬಂದ್ ಮಾಡ್ಬೇಕು, ಅವನ್ನೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡಪ್ಪ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಅದನ್ನು ಮುಂದುವರ್ಸಾಕ ಒಂದು ಲೋಕಲ್ ಮುನ್ಸಿಪಾಲಿಟಿ ಮೆಂಬರ್ 50,000 ರೂಪಾಯಿ ಸಾಲ ಏನೋ ಅವನ ಕಡೆ ಲಂಚ ಕೇಳ.
ಅವ 50,000 ರೂಪಾಯಿ ಲಂಚ ಕೊಡುವ ಹೇಳಿದಾಗ ಲೋಕಾಯುಕ್ತರಿಂದ ಹಿಡಿಸ್ಬಿಟ್ಟಾನ ಅದನ್ನ. ಎಲ್ಲಿ ಶಿವಮೊಗ್ಗ ಜಿಲ್ಲಾನೋ ಎಲ್ಲೋ ಆ ಕಡೆ ಆಯ್ತು, ಹೌದು, ಬಟ್ ಅದೇ ಕಡೆ. ಹೌದಾ? ಎಷ್ಟು ಅಸಹ್ಯ ಅದೀವಿ ಅನ್ನೋದಕ್ಕೆ ಇದು ಉದಾಹರಣೆ ಅಲ್ವಾ? ಇದಕ್ಕಿಂತ ಕೀಳು ಕೀಳ್ತನ ಇನ್ನೇನದ ಹೇಳ್ರಿ? ಯಾಕಿಂತ ಹೊಲಸ್ತನ ನಮ್ಮಲ್ಲಿ? ಸೊ ಇವೆಲ್ಲ ಬದಲಾಗಬೇಕು, ಬಟ್ ಇಟ್ ಇಸ್ ನಾಟ್ ದ್ಯಾಟ್ ಈಸಿ. ವೆರಿ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ದ್ಯಾಟ್ ಈಸಿ. ನಾನು ಹೇಳ್ತೀನಿ ನೋಡ್ರಿ, ನಮ್ಮಲ್ಲಿ ಶಾಲಾ ಹಂತದಿಂದಲೇ ಪ್ರತಿಯೊಬ್ಬರಲ್ಲೂ ನೈತಿಕತೆ ಅನ್ನುವಂಥದ್ದನ್ನು ತುಂಬಬೇಕು. ಮತ್ತು ಯುವ ಜನಾಂಗ ಒಂದು ಸಲ ಗಟ್ಟಿ ಮನಸ್ಸು ಮಾಡಿ ಈ ಸಮಾಜವನ್ನು ಸ್ವಚ್ಛಗೊಳಿಸಿದ್ರೆ ಅವಾಗ ಮುಂದಿಂದೆಲ್ಲ ತನ್ನಷ್ಟಕ್ಕೆ ತಾಣ ನಡ್ಕೊಂಡು ಹೋಗ್ತದೆ. ನಾನು ಹೇಳಿದ್ದೇನಲ್ಲ, ಸ್ವೀಡನ್, ಫಿನ್ಲ್ಯಾಂಡ್, ನಾರ್ವೆ, ಡೆನ್ಮಾರ್ಕ್ ಆ ದೇಶಗಳಲ್ಲೆಲ್ಲ ಇಂಥದ್ದನ್ನು ಕೇಳಕ್ ಸಹಿತ ಸಾಧ್ಯ ಇಲ್ಲ, ನೀವು ಊಹೆ ಮಾಡಕ್ ಸಾಧ್ಯ ಇಲ್ಲ. ಅಂತ ಒಳ್ಳೆ ಜನ, ಒಳ್ಳೆ ವ್ಯವಸ್ಥೆ ಅಲ್ಲಿ ನಡೆದದೆ. ನಮ್ಮಲ್ಲಿ ಅದು ಬರಬೇಕು. ದೇಶದಲ್ಲಿ ಉತ್ಪಾದನಾ ವಲಯವನ್ನು ಉತ್ತೇಜಿಸಲು ಹೊಸ ಕೈಗಾರಿಕಾ ನೀತಿಯ ಅವಶ್ಯಕತೆ ಇದೆ. ಮತ್ತೊಮ್ಮೆ ಈಗ 1991 ಮುಂದುವರ್ಸ್ಕೊಂಡು ಹೊಂಟಾರ. ಹೌದು, 1991 ನೀತಿಯನ್ನೇ ಮುಂದುವರ್ಸ್ಕೊಂಡು ಹೊಂಟಾರ. ಬಟ್ ಅದಕ್ಕೆ ಈಗಿನ ಸರ್ಕಾರ ಬಹಳ ದೊಡ್ಡ ಬದಲಾವಣೆಗಳನ್ನು ಮಾಡಿದ. ನನ್ನ ಅಪೇಕ್ಷೆ ಈ ಸರ್ಕಾರ ಹೋಗೋಕ್ಕಿಂತ ಮೊದಲ ಇನ್ನೊಮ್ಮೆ ಹೊಸ ಆರ್ಥಿಕ ನೀತಿಯನ್ನು ಘೋಷಿಸಿದ್ರೆ ಖಂಡಿತವಾಗಿಯೂ ಅದು ಹೆಚ್ಚು ಪ್ರೋಆಕ್ಟಿವ್, ಪ್ರೋ ಪೀಪಲ್, ಪ್ರೋ ಕಂಟ್ರಿ ಇರ್ತದ ಅನ್ನುವಂಥದ್ದು ನನ್ನ ನಂಬಿಕೆ. ಎಸ್, ಇದಿಷ್ಟು ಇವು ಕೈಗಾರಿಕಾ ನೀತಿ ಏನೇನು ಆಯ್ತು ಅನ್ನೋದ್ರ ಕುರಿತಾಗಿ. ಈಗ ನಾವು ನಮ್ಮಲ್ಲಿನ ಕೈಗಾರಿಕೆಗಳು ಯಾವ್ಯಾವು, ಹೆಂಗೆಂಗದಾವ, ಏನದಾವ, ಒಂಚೂರು ಚಕ್ ಅಂತ ನೋಡ್ತಾ ಹೋಗೋಣ. ಮುಗಿಲಿಲ್ಲ ಮಲ್ಲಿಕಾ, ಮುಗಿತು ಅಂದ್ಕೊಂಡ್ರೆ ನೀವು? ಇಲ್ಲ, ಪಾರ್ಟ್ 2 ಸಿನಿಮಾ ಶುರು ಆಯ್ತು. ಇದು ವಿದೌಟ್ ಇಂಟರ್ವಲ್ ಸೆಕೆಂಡ್ ಪಾರ್ಟ್ ಸಿನಿಮಾ ಶುರು ಈಗ. ಹಂಗೆ. ಸೊ ಈಗ ನಾವು ಕೈಗಾರಿಕೆ ಅಂದ್ರೆ ಏನು, ಭಾರತದಲ್ಲಿ ಇರುವಂತಹ ಕೈಗಾರಿಕೆಗಳು ಯಾವ್ಯಾವ ಅದಾವ, ಇವುಗಳನ್ನ ಒಂಚೂರು ನೋಡ್ತಾ ಹೋಗೋಣ. ಕೈಗಾರಿಕೆಗಳ ವರ್ಗೀಕರಣ, ಯಾಕೆ ಅವ್ರ ಮೇಲೆ ಪ್ರಶ್ನೆಗಳು ಬಹಳ ಬರ್ತಾವ ನೋಡೋಣ. ಆಗ್ಲೇ ಗೊತ್ತದ ನಿಮಗೆ, ಕೈಗಾರಿಕೆ ಎಂದರೆ ಕಚ್ಚಾ ವಸ್ತುಗಳನ್ನ ಸಂಸ್ಕರಣೆ ಮಾಡಿ ಹೊಸ ವಸ್ತುಗಳನ್ನ ತಯಾರಿಸುವ ಒಂದು ಆರ್ಥಿಕ ಚಟುವಟಿಕೆ. ಇನ್ಪುಟ್, ಥ್ರೋಪುಟ್, ಔಟ್ಪುಟ್ ಅಂತ ಕರಿತೀವಿ. ಇನ್ಪುಟ್, ಥ್ರೋಪುಟ್, ಔಟ್ಪುಟ್. ಹೌದಾ? ಸೊ ಈ ಕಡೆ ಕಚ್ಚಾ ವಸ್ತು, ನೀವು ಬೇಕಿದ್ರೆ ಇದನ್ನ ನೆನ್ಪಿಟ್ಕೋಬಹುದು. ರಾಹುಲ್ ಗಾಂಧಿಯವರ ಒಂದು ಅದ್ಭುತ ಉದಾಹರಣೆ ಏನು, ಯಾಸೆ ಆಲೂ ಡಾಲೋ ಅಂಡ್ ಇಸ್ ಸೈಡ್ ಸೆ ಸೋನಾ ನಿಕ್ಲೇಗಾ. ಈ ಕಡೆಯಿಂದ ಆಲೂ ಹಾಕಿದ್ರ ಈ ಕಡೆಯಿಂದ ಚಿನ್ನ ಹೊರಗೆ ಬರ್ತದಂತ. ಸೊ ಅದನ್ನ ಏನಂತ ಕರೀತಾರ, ಇಂಡಸ್ಟ್ರಿ ಅಂತ ಸೊ ಇದು ಅದ್ಭುತವಾದಂತ, ಅದಕ್ಕೆ ಇಂಡಸ್ಟ್ರಿ ಅಂತ ರಾಹುಲ್ ಗಾಂಧಿ ಅವರ ಪ್ರಕಾರ. ಒಟ್ನೊಳಗ ಕಚ್ಚಾ ವಸ್ತುಗಳನ್ನ ಹಾಕಿ ಅದನ್ನ ಸಂಸ್ಕರಣೆಗೆ ಒಳಪಡಿಸು ಹೊಸ ಉತ್ಪಾದನೆ ಹೊರಗೆ ಬರ್ತದೆ. ದೇಶದ ಕೈಗಾರಿಕೆಗಳನ್ನ ಸರಿಯಾಗಿ ತಿಳಿದುಕೊಳ್ಳಲು ನೆರವಾಗುವಂತೆ ಅವುಗಳನ್ನ ವಿವಿಧ ವರ್ಗಗಳಲ್ಲಿ ವರ್ಗೀಕರಿಸಲಾಗಿದೆ. ಕೈಗಾರಿಕೆಗಳನ್ನ ತಿಳ್ಕೊಬೇಕಲ್ಲ, ಬರೀ ಕೈಗಾರಿಕೆ ಅಂದ್ರೆ ಮುಗಿದ. ಎಂತೆಂತ ಕೈಗಾರಿಕೆಗಳದಾವ, ಹೆಂಗದಾವ, ಯಾವ ರೀತಿಗಳಲ್ಲಿ ಅವುಗಳನ್ನು ವರ್ಗೀಕರಿಸಬಹುದು ನೋಡೋಣ ಒಂದೊಂದಾಗಿ. ಕೈಗಾರಿಕೆಗಳ ವರ್ಗೀಕರಣ ಉತ್ಪಾದನೆಯ ಸ್ವರೂಪದ ಆಧಾರದ ಮೇಲೆ, ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಪ್ರೊಡಕ್ಷನ್. ಕ್ಲಾಸಿಫಿಕೇಶನ್ ಆಫ್ ಇಂಡಸ್ಟ್ರೀಸ್ ಆನ್ ದ ಬೇಸಿಸ್ ಆಫ್ ನೇಚರ್ ಆಫ್ ಪ್ರೊಡಕ್ಷನ್. ಮೂಲ ವಸ್ತುಗಳನ್ನು ಉತ್ಪಾದಿಸುವ ಉದ್ಯಮಗಳು, ಬೇಸಿಕ್ ಇಂಡಸ್ಟ್ರೀಸ್. ದ ಇಂಡಸ್ಟ್ರೀಸ್ ವಿಚ್ ಪ್ರೊಡ್ಯೂಸ್ ಬೇಸಿಕ್ ಗೂಡ್ಸ್. ಯಾವ? ಕಬ್ಬಿಣ, ಉಪ್ಪು, ಸಿಮೆಂಟ್, ಇವುಗಳನ್ನ ಬೇಸಿಕ್ ಇಂಡಸ್ಟ್ರೀಸ್ ಅಂತ ನಾವು ಕರಿತೀವಿ. ಬಂಡವಾಳ ವಸ್ತುಗಳನ್ನ ಉತ್ಪಾದಿಸುವ ಉದ್ಯಮಗಳು, ಇಂಡಸ್ಟ್ರೀಸ್ ವಿಚ್ ಪ್ರೊಡ್ಯೂಸ್ ಕ್ಯಾಪಿಟಲ್ ಗೂಡ್ಸ್. ಸೊ ದೀಸ್ ಆರ್ a kind of intermediary goods. ಯಂತ್ರೋಪಕರಣಗಳು, ವಿವಿಧ ವಾಹನಗಳು ಇತ್ಯಾದಿ ಬಂಡವಾಳ ವಸ್ತುಗಳು. ಅವುಗಳನ್ನು ಬಳಸಿಕೊಂಡು ಫರ್ದರ್ ಎಕನಾಮಿಕ್ ಆಕ್ಟಿವಿಟಿ ನಡೀತದೆ, ಫರ್ದರ್ ಪ್ರೊಡಕ್ಷನ್ ಅನ್ನೋದು ನಡೀತದೆ. ಅತಿ ಬಳಕೆಯ ನಿತ್ಯೋಪಯೋಗಿ ಗ್ರಾಹಕ ವಸ್ತುಗಳನ್ನು ಉತ್ಪಾದಿಸುವ ಕೈಗಾರಿಕೆಗಳು, FMCGs. ಆಗ್ಲೇ ನೋಡಕತ್ತೀವಿ, ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, FMCGs. ಸಾಬೂನು, ಟೂತ್ ಪೇಸ್ಟು, ಬಟ್ಟೆ, ಇದೇನಿದು ಆಹಾರ ಉದ್ಯಮ ಇತ್ಯಾದಿ. ಇವು ಮೇನ್ಲಿ ಬೇಸ್ಡ್ ಆನ್ ವಾಟ್ ದೇ ಪ್ರೊಡ್ಯೂಸ್. ಉದ್ಯಮ ಗಾತ್ರ ಮತ್ತು ಹೂಡಿಕೆಯ ಮೊತ್ತ. ಉದ್ಯಮ ಗಾತ್ರ ಅನ್ನೋದನ್ನ ಏರಿಯಾದ ಮ್ಯಾಗ ಅಳಿಬಹುದು, ಎಷ್ಟು ಜನ ಎಂಪ್ಲಾಯೀಸ್ ಅನ್ನ ನೇಮಿಸಿಕೊಂಡಾರ ಅನ್ನೋದ್ರ ಮ್ಯಾಗ ಅಳಿಬಹುದು. ಹಾಗೇನೆ ಎಷ್ಟು ಹೂಡಿಕೆ ಮಾಡ್ಯಾರ, 1 ಕೋಟಿ 2 ಕೋಟಿ, ಈ ರೀತಿ ಒಳಗೆ. ಸೊ ಸಾಂಪ್ರದಾಯಿಕವಾಗಿ ಕೈಗಾರಿಕೆಗಳನ್ನ 3 ವಿಧಗಳಲ್ಲಿ ವಿಂಗಡಿಸಲಾಗಿತ್ತು. ಅವು ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು, ಹೆಸರಿನೊಳಗಾದ ಕರಕುಶಲಗಾರರು. ಕರ ಅಂದ್ರೆ ಕೈಯೊಳಗನೆ ಕುಶಲತೆ ಇರುವಂತದ್ದು.
ನೋಡ್ತಿದ್ದಂಗನೆ ಏನೋ ಒಂದು ಚಮತ್ಕಾರ ಮಾಡುವಂಥದ್ದು. ಮತ್ತು ಮನೆಯಲ್ಲಿನ ಸದಸ್ಯರ ನೆರವಿನಿಂದ, ಹೊರಗಿನವ್ರನ್ನ ನೇಮಿಸಿಕೊಳ್ಳಂಗಿಲ್ಲ ಇದಕ್ಕೆ. ಮನೆ ಆಗಡ ಅವ್ವ ಅಪ್ಪ ಮಕ್ಕಳು ಸೊಸಿ ಇವರೆಲ್ಲ ಸೇರ್ಕೊಂಡು ಮಾಡುವಂತ ಕೈಗಾರಿಕೆ ಇದಾಗಿದ್ದು, ಇಲ್ಲಿ ಸಣ್ಣ ಪ್ರಮಾಣದ ಯಂತ್ರೋಪಕರಣಗಳನ್ನ ಬಳಸ್ತಾರೆ. ಸಣ್ಣ ಪ್ರಮಾಣದ್ದು ಇರ್ತಾವ, ಈಟ ಕೈಯಿಂದ ತಿರುವು ಇರ್ತಾವ, ಒಂದ್ ಈಟ ಈಗ ಕರೆಂಟ್ ಮ್ಯಾಗ ಓಡುವಂತವ್ ಇರ್ತಾವ, ಚಿಕ್ಕ ಪುಟ್ಟದು. ಅವಕ್ಕೆ 5,000 10,000 ಹಬ್ಬ ಅಂದ್ರೆ 20,000 1,00,000. ಈಗಿನ ಕಾಲದೊಳಗ ನೀವು ರೀಸನೇಬಲ್ ಅಗರಬತ್ತಿ ಮಾಡೋದು, ಚುಟ್ಟ ಬೀಡಿ ಮಾಡೋದು, ಹೌದಲ್ಲ, ಕ್ಯಾಂಡಲ್ಗಳನ್ನ ಮಾಡೋದು, ಹೌದು. ಸಣ್ಣ ಪ್ರಮಾಣದೊಳಗ ಚಪ್ಪಲಿ ಉದ್ಯಮ, ಚಪ್ಪಲಿ ನಮ್ಮಲ್ಲಿ ನಮ್ಮೂರು ಚಪ್ಪಲಿ ಹೊಲಿಯೋದಕ್ಕೆ ಭಾರಿ ಫೇಮಸ್. ಅಂದ್ರೆ ಒಂದಿಷ್ಟು ಮಣಿತನಗಳಿದ್ದು, ಕೈಮಗ್ಗುಗಳು, ಎಸ್, ಖಂಡಿತವಾಗಿಯೂ ಸಂಧ್ಯಾ. ಸೊ ಇಂಥವೆಲ್ಲವನ್ನ ನಾವು ಗೃಹ ಮತ್ತು ಸಣ್ಣ ಕೈಗಾರಿಕೆಗಳು ಅಂತ ಕರಿತೀವಿ. 1991 ಕೈಗಾರಿಕಾ ನೀತಿಯ ಪ್ರಕಾರ 1 ಕೋಟಿ ರೂಪಾಯಿವರೆಗಿನ ಹೂಡಿಕೆಯನ್ನ ಹೊಂದಿರುವ ಕೈಗಾರಿಕೆಗಳನ್ನ ಈ ಗುಂಪಿಗೆ ಸೇರಿಸಲಾಗಿತ್ತು. ನೋಡ್ರಿ, ಮಾಡೋದು ಹಿಟ್ಟಿನ ಗಿರಣಿ ಕರೆಕ್ಟ್, ಎಲ್ಲಾನು ಮಾಡುವ ರೀತಿ ಎಂತಂದ್ರಪ್ಪ, ಮನೆ ಮಂದಿ ಕೂಡೇ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟ ಯಂತ್ರೋಪಕರಣಗಳನ್ನು ಬಳಸೋದು. ಇನ್ನ ಒಂದ್ ವೇಳೆ ಅದನ್ನ ನಡ್ಸಾಕ ಹೂಡಿಕೆ ಖರ್ಚು ಎಷ್ಟೈತಿಪ್ಪ ಅಂದ್ರೆ 1 ಕೋಟಿ ರೂಪಾಯಿವರೆಗೆ ಇದ್ರೆ ಅದು ಗೃಹ ಮತ್ತು ಸಣ್ಣ ಕೈಗಾರಿಕೆ. ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ನೋಡ್ರಿ, ಇಲ್ಲಿ ಹೂಡಿಕೆ ಅಷ್ಟ ತಗೊಂಡ್ರೆ 1 ಕೋಟಿಯಿಂದ 1 ಕೋಟಿಗಿಂತ ಹೆಚ್ಚು, 10 ಕೋಟಿಗಿಂತ ಕಡಿಮೆ, 1 to 10, ಇವು ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರೆದವು. ಬೃಹತ್ ಕೈಗಾರಿಕೆಗಳು, ಹೆವಿ ಇಂಡಸ್ಟ್ರೀಸ್, 1991 10 ಕೋಟಿಗಿಂತ ಹೆಚ್ಚು ಹೂಡಿಕೆ. ಕೈಗಾರಿಕೆಗಳ ಹೊಸ ವ್ಯಾಖ್ಯಾನ 91 ಹಂಗಂದ್ರು, ಮೊದಲಿಂದ ಹಂಗ ಬಂದಿತ್ತು. ಅದು ಪದೇ ಪದೇ ಅಮೌಂಟ್ ಚೇಂಜ್ ಮಾಡೋದು. ಯಾಕಂದ್ರೆ ಎವ್ರಿ 2-3 years ಒಂದು ಯಾವ್ದೋ ಹೊಲಿಗೆ ಯಂತ್ರ 3 ವರ್ಷದಿಂದ 10,000 ರೂಪಾಯಿ ಸಿಗೋದು ಇವಾಗ 15,000 ರೂಪಾಯಿ ಆಕತಿ. ಅಂದ್ರೆ ಅಕಾರ್ಡಿಂಗ್ಲಿ ಇಕ್ವಿಪ್ಮೆಂಟ್ಸ್ ಕಾಸ್ಟ್ ಜಾಸ್ತಿ ಆದಂಗ ಪ್ರತಿ ಸಲ ನೀವು ಈ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅನ್ನ ರಿವೈಸ್ ಮಾಡ್ತಾ ಹೋಗ್ಬೇಕು. ಸೊ ದಟ್ ವಾಸ್ ರಿಯಲಿ ಎ ಪ್ರಾಬ್ಲಮೆಟಿಕ್. ಅದಕ್ಕಾಗಿ 2006 ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕಾ ಅಭಿವೃದ್ಧಿ ಕಾಯ್ದೆ ಅಡಿ ಒಳಗ ಹೊಸ ವ್ಯಾಖ್ಯಾನ ನೀಡಲಾಯಿತು. ಈಗ ಕೈಗಾರಿಕೆಗಳು ಅಂತಂದ್ರೆ ಕಾಟೇಜ್ ಇಂಡಸ್ಟ್ರೀಸು, ಮೀಡಿಯಂ ಎಂಟರ್ಪ್ರೈಸಸ್, ಹೆವಿ ಎಂಟರ್ಪ್ರೈಸಸ್ ಈಗಿಲ್ಲ. ಈಗಿರೋದು ಒಂದು MSME ಅಂಡ್ ದ ಅದರ್ಸ್. ಹಿಂಗದ ಈಗ MSME ಅಂಡ್ ದ ಅದರ್ಸ್. ನೋಡ್ತೀರಿ ನೀವು ಮುಂದೆ ಹೋದಂಗೆ ಗೊತ್ತಾಗ್ತದ. ಸೊ ಇಲ್ಲಿ MSME ಗೊತ್ತಿರಬೇಕು. MSME ಮೈಕ್ರೋ, M ಮೈಕ್ರೋ, S ಸ್ಮಾಲ್, M ಮೀಡಿಯಂ, ಎಂಟರ್ಪ್ರೈಸಸ್, E ಸ್ಟ್ಯಾಂಡ್ಸ್ ಫಾರ್ ಎಂಟರ್ಪ್ರೈಸಸ್, MSME ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಅಥವಾ ಕೈಗಾರಿಕೆಗಳು. ಅವು ಉತ್ಪಾದಿಸುವ ಉತ್ಪನ್ನದ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಈಗ ಹೆಂಗ ಕ್ಯಾಟಗರೈಸ್ ಮಾಡ್ಯಾರ ಅಂತಂದ್ರೆ ತಯಾರಿಕಾ ಕೈಗಾರಿಕೆಗಳು ಮತ್ತು ಸೇವಾ ಕೈಗಾರಿಕೆಗಳೆಂದು ವರ್ಗೀಕರಿಸಲಾಗಿದೆ. ಇಟ್ ಕುಡ್ ಬಿ ಮೈಕ್ರೋ, ಸ್ಮಾಲ್, ಮೀಡಿಯಂ, ಬಟ್ ಈಸ್ ಇಟ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆರ್ ಈಸ್ ಇಟ್ ಡೆಲಿವರಿಂಗ್ ಸರ್ವಿಸ್? ಫಾರ್ ಎಕ್ಸಾಂಪಲ್, ಆಗ್ಲೇ ನಾವು ನೋಡಕತ್ತಿದ್ವಿ, ನೀವೇನೋ ಅಗದಿ ಸುಂದರವಾದಂತ ಈಗ ರೆಡಿಮೇಡ್ ಚಪ್ಪಲ್ಸ್ ಅನ್ನುವಂಥದ್ದು ಎದುರಾಗ ಬಂತು. ಉತ್ಪಾದನಾ ತಯಾರಿಕಾ ಕೈಗಾರಿಕೆ ಅನ್ನೋ ಕ್ಯಾಟಗರಿ ಒಳಗೆ ಬಂತು. ಇನ್ನೊಂದು ತುಂಬಾ ಸುಂದರವಾದಂತಹ ಯಾವ್ದು, ನಮ್ಮ ಮಹೇಶ್ ಹೇಳ್ಬೇಕು, ಹೋಟೆಲ್, ಯಾವ್ದ್ರಪ್ಪ ಅದು, ಪಂಜುರ್ಲಿ ಹೋಟೆಲ್, ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ಸ್, ಹೌದೇನಪ್ಪ, ಗೊತ್ತೈತಿಲ್ಲ? ಸೊ ಪಂಜುರ್ಲಿ ಹೋಟೆಲ್, ದೇಸಿ ಮಸಾಲ, ಮಲ್ಲಿಕಾಂದು, ಓಕೆ. ಇವೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಈ ಸೇವಾ ವಲಯದ ಕೈಗಾರಿಕೆಗಳು ಅಂತ ಬಂತು. ಹೌದಾ? ಸೊ ಹೀಗೆ MSMEಗಳನ್ನ ಈಗೇನ್ ಮಾಡ್ಯಾರ, ಒಂದು ತಯಾರಿಕಾ ಕೈಗಾರಿಕೆ, ಇನ್ನೊಂದು ಸೇವಾ ವಲಯದ ಕೈಗಾರಿಕೆ. ಎರಡು ಕೈಗಾರಿಕೆನೇ. ತಯಾರಿಕಾ ಉದ್ಯಮಗಳು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಕಚ್ಚಾ ವಸ್ತುಗಳನ್ನ ಸಿದ್ಧ ವಸ್ತುಗಳನ್ನಾಗಿಸುವ ಉದ್ಯಮವನ್ನ ತಯಾರಿಕಾ ಉದ್ಯಮ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಅಡ್ಡೇಲ, ನಾವು ನೆಕ್ಸ್ಟ್ ಬಂದಾಗ ಕರ್ಕೊಂಡು ಹೋಗಕ್ಕೆ ಅಂತಮ್ಮ. ಎಸ್, ಇವು ಬಂಡವಾಳ ಸಾಂದ್ರ ಉದ್ಯಮಗಳಾಗಿವೆ. ಇವುಗಳಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಎಂಬ 3 ಪ್ರಕಾರಗಳಿವೆ. ಗಮನಿಸ್ರಿ, ತಯಾರಿಕಾ ಉದ್ಯಮ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಆಗ್ಲೇ ಹೇಳಿದಂಗ ಇಲ್ಲಿ ಕಚ್ಚಾ ಸರಕುಗಳನ್ನು ಬಳಸಿ ಸಿದ್ಧ ವಸ್ತುಗಳನ್ನು ಉತ್ಪಾದಿಸಲಾಗ್ತದೆ. ಇವು ಬಂಡವಾಳ ಸಾಂದ್ರ, ಕ್ಯಾಪಿಟಲ್ ಇಂಟೆನ್ಸಿವ್ ಆಗಿರ್ತವೆ. ಯಾವಾಗಲೂ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತಂದ್ರೆ ಇಲ್ಲಿ ಬಂಡವಾಳ ಜಾಸ್ತಿ, ಮಂದಿ ಕಡಿಮೆ,
ಮಂದಿ ಕಡಿಮೆ. ಇನ್ನೊಂದು ಕಡೆ ಸರ್ವಿಸ್ ಇಂಡಸ್ಟ್ರಿ ಅಂತ ಏನಿದಾವೋ ಆ ಸರ್ವಿಸ್ ಇಂಡಸ್ಟ್ರೀಸ್ ಒಳಗ ಕ್ಯಾಪಿಟಲ್ ಕಡಿಮೆ, ಮ್ಯಾನ್ ಪವರ್ ಜಾಸ್ತಿ. ಸೊ ದೇ ಆರ್ ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಓಕೆ, ಸೊ ಈ ಉತ್ತರೊಳಗ ತಯಾರಿಕಾ ಉದ್ಯಮಗಳನ್ನ ಮತ್ತೆ ಆಗ್ಲೇ ನೋಡಿದಂಗ MSMEಗಳು ಅಂತ ಮಾಡಿದೀವಿ. ಸೇವಾ ಉದ್ಯಮಗಳು ಆಗ್ಲೇ ಹೇಳಿದಂತೆ ಶ್ರಮ ಸಾಂದ್ರ ಉದ್ಯಮಗಳಾಗ್ಯಾವ. ಇವು ಬಳಸಿಕೊಳ್ಳುವ ಮಾನವ ಸಂಪನ್ಮೂಲ ಮತ್ತು ತಂತ್ರಜ್ಞಾನದ ಗುಣಮಟ್ಟಕ್ಕೆ ಅನುಗುಣವಾಗಿ ಸೇವೆಗಳನ್ನು ನೀಡುತ್ತವೆ ಮತ್ತು ಇವು ತೃತೀಯ ವಲಯದಲ್ಲಿ ಬರುತ್ತವೆ. ನೋಡ್ತೀವಿ ಬ್ಯಾಂಕ್ಸ್ ಅಂಡ್ ಮೋಸ್ಟ್ ಆಫ್ ಯುವರ್ ಸಾಫ್ಟ್ವೇರ್ ಕಂಪನೀಸ್. So they are all called service sector. All these retail marketing chains like Flipkart, Amazon, etc. And even our Unacademy, that is under service segment. Unacademy comes under service segment. MSME ಎಂದರೆ ಮತ್ತೊಮ್ಮೆ ನೋಡಿ, ಸೂಕ್ಷ್ಮ ಸಣ್ಣ ಮಧ್ಯಮ ಉದ್ಯಮ ಅಂತ ಗೊತ್ತದ. 2006ರ MSMED ಕಾಯ್ದೆಯೊಂದಿಗೆ ಭಾರತ ಸರ್ಕಾರ ಇದನ್ನು ಪರಿಚಯಿಸಿತು. ಮೊದಲು ಇದು ಇದ್ದಿರಲಿಲ್ಲ, ಈ ಕನ್ಸೆಪ್ಟ್ ಇದ್ದಿರಲಿಲ್ಲ. ಈ ಕಾಯ್ದೆಯ ಪ್ರಕಾರ MSMEಗಳು ಸರಕುಗಳ ಸಂಸ್ಕರಣೆ, ಪ್ರೊಸೆಸಿಂಗ್, ಉತ್ಪಾದನೆ, ಮ್ಯಾನುಫ್ಯಾಕ್ಚರಿಂಗ್, ಸಂರಕ್ಷಣೆ, ಕನ್ಸರ್ವೇಷನ್ ಆರ್ ಸ್ಟೋರೇಜ್ ಇದರಲ್ಲಿ ತೊಡಗಿರುವ ಉದ್ಯಮಿಗಳಾಗಿವೆ. ಗಮನಿಸಿ, MSMEಗಳು ಪ್ರೊಸೆಸಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕನ್ಸರ್ವೇಷನ್ ಇವುದರಲ್ಲಿ ತೊಡಗಿರುವಂತವು. ಇನ್ನು MSME ಮಿತಿ ಎಷ್ಟು? ಇಲ್ಲಿ ನಾವು ನೋಡಿದೀವಿ 3 ಕ್ಯಾಟಗರಿಗಳದಾವ. ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತದಾವ. ಸೊ 2006ರೊಳಗ ಬಿಗಿನ್ ವಿತ್ ಹೆಂಗ ಲಿಮಿಟೇಷನ್ ಹಾಕಿದ್ರು? ಸೂಕ್ಷ್ಮ ಉದ್ಯಮಗಳ ಹೂಡಿಕೆ ಮಿತಿ 1 ಕೋಟಿ ರೂಪಾಯಿಗಿಂತ ಕಡಿಮೆ. ಸಣ್ಣ ಉದ್ಯಮಗಳಿಗೆ ಹೂಡಿಕೆ ಮಿತಿ 1 ರಿಂದ 10 ಕೋಟಿ. ಮಧ್ಯಮ ಉದ್ಯಮಗಳ ಹೂಡಿಕೆ ಮಿತಿ 10 ರಿಂದ 50 ಕೋಟಿ. 50 ಕೋಟಿ ಮೀರಿದ್ದೆಲ್ಲ ಬೃಹತ್ ಉದ್ಯಮಗಳು. ಇದನ್ನ ಫರ್ದರ್ 2021ರೊಳಗೆ ಈಗಿನ ಸರ್ಕಾರ MSME ವ್ಯಾಖ್ಯಾನದ ಮಾನದಂಡವನ್ನು ಬದಲಿಸಿ ಮತ್ತೊಮ್ಮೆ ಬಹಳ ಸುಂದರ ಮಾಡ್ತಿದ್ದನ್ನ. ಇಲ್ಲಿ ಕೆಲವರು ಸರ್ಕಾರಕ್ಕೆ ದೊಡ್ಡ ದೋಖಾ ಮಾಡಕತ್ತಿದ್ರು. ಈಗ ಟರ್ನ್ ಓವರ್ ಅನ್ನು ಕೂಡ ಸೇರಿಸಿದ್ರು. ಹೂಡಿಕೆಯ ಜೊತೆಗೆ ಅವುಗಳ ವಾರ್ಷಿಕ ವ್ಯವಹಾರವನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಅದರ ಪ್ರಕಾರ MSME ವ್ಯಾಖ್ಯಾನ ಈ ಕೆಳಗಿನಂತಿದೆ. ಹೆಂಗದ ನೋಡ್ರಿ, ಕ್ವೈಟ್ ಇಂಟ್ರೆಸ್ಟಿಂಗ್. ಸೂಕ್ಷ್ಮ ಉದ್ಯಮ ಹೂಡಿಕೆ 1 ಕೋಟಿಗಿಂತ ಕಡಿಮೆ, ವಹಿವಾಟು 5 ಕೋಟಿಗಿಂತ ಕಡಿಮೆ. 1 ಕೋಟಿಗಿಂತ ಕಡಿಮೆ ಹೂಡಿಕೆ, 5 ಕೋಟಿಗಿಂತ ಕಡಿಮೆ ವಹಿವಾಟು ಇರುವಂತಹ ಒಂದು ಉದ್ಯಮವನ್ನ ಮೈಕ್ರೋ ಎಂಟರ್ಪ್ರೈಸ್, ಸೂಕ್ಷ್ಮ ಉದ್ಯಮ ಅಂತ ಕರೆದರು. ಸಣ್ಣ ಉದ್ಯಮ ಹೂಡಿಕೆ 10 ಕೋಟಿಗಿಂತ ಕಡಿಮೆ, ವಹಿವಾಟು 50 ಕೋಟಿಗಿಂತ ಕಡಿಮೆ ಇರುವಂತದ್ದನ್ನ ಸಣ್ಣ ಉದ್ಯಮ. ಮಧ್ಯಮ ಉದ್ಯಮ ಹೂಡಿಕೆ 20 ಕೋಟಿಗಿಂತ ಕಡಿಮೆ, ವಹಿವಾಟು 100 ಕೋಟಿ. 50 ರಿಂದ 100 ಕೋಟಿ ವಹಿವಾಟು, 10 ರಿಂದ 20 ಕೋಟಿ ಹೂಡಿಕೆ ಇದ್ರ ಅದನ್ನ ಮಧ್ಯಮ ಉದ್ಯಮ ಅಂತ ಈಗ ಮಾಡಿದರು. ಇದಿಷ್ಟು ಕೈಗಾರಿಕೆಗಳ ವರ್ಗೀಕರಣ. ಇನ್ನು ಭಾರತದಲ್ಲಿ ಇರುವಂತಹ ಪ್ರಮುಖ ಕೈಗಾರಿಕೆಗಳು ಯಾವ್ಯಾವು ಅಂತ ನಾವು ಖಂಡಿತವಾಗಿಯೂ ನೋಡ್ತಾ ಹೋಗಬಹುದು. ಬಹುಶಃ ಮುಗಿಯೋದಿಲ್ಲ, ಯಾಕಂದ್ರೆ ಇನ್ನೂ 33 ಸ್ಲೈಡ್ಗಳು ಅದಾವ. ಸೊ ಇದನ್ನ ನನಗನಿಸ ಮಟ್ಟಿಗೆ ಬೇಕಿದ್ರ ನೀವು ಒಪ್ಪೋದಾದ್ರೆ ನಾವೇನು MCQs ಒಳಗ MCQs ರೆಗ್ಯುಲರ್ ಚರ್ಚೆ ಮಾಡ್ತಾನೆ ಇರ್ತೀನಿ ನಾನು, ಎಕನಾಮಿಕ್ಸ್ ಹೌದಲ್ಲ. ಸೊ MCQs ಒಳಗ ಇವುಗಳನ್ನ ತಗೊಂಡ್ಬಿಡೋಣ, ಸರಿಯಲ್ಲ? ಹಾಗೆ ಮಾಡ್ಕೋಬಹುದಾ? ಆ 250 ಕೋಟಿ. ಎಸ್, ಓಕೆ, ನೋಡ್ತೀನಿ. ಆಗಿದ್ರಿ ನಾನು ನೋಡ್ತೀನಿ, ಬೈ ಮಿಸ್ಟೇಕ್ ಏನಾದರೂ ಆಗಿರ್ಬೇಕು. ಎಸ್, ಐ ವಿಲ್ ಚೆಕ್ ಇಟ್. ಓಕೆ, ಐ ವಿಲ್ ಚೆಕ್ ಇಟ್ ಅಂಡ್ ಲೆಟ್ ಯು ನೋ, ರೈಟ್? ಸೊ MCQs ಮುಂಜಾನೆ ಇರ್ತದ. ಮೀನಾಕ್ಷಿ 7 AM ಫ್ರೀ ಕ್ಲಾಸ್ನೊಳಗ 7 AM ಫ್ರೀ ಕ್ಲಾಸ್ ಇರ್ತದ. ಸೊ ಅಲ್ಲಿ ನೀವು ಸ್ಪೆಷಲ್ ಫ್ರೀ ಕ್ಲಾಸ್ನೊಳಗ ಯಾವಾಗಲೂ ಒಳ್ಳೊಳ್ಳೆ ಕ್ವಶನ್ಸ್ ಇರ್ತಾವ. ಎಕನಾಮಿಕ್ಸ್ ಮೇಲೂ ಇರ್ತಾವ, ಉಳಿದ ಸಬ್ಜೆಕ್ಟ್ ಮೇಲೂ ಇರ್ತಾವ. ಸೊ ಅಲ್ಲಿ ನೀವು ಏನು ಅದನ್ನ ನೋಡ್ಕೋಬಹುದು. ಓಕೆ, ಅಣಿವೆ. ಎಸ್, ಸೊ ಯಾರು ಕೈ ಎತ್ತಿದಿರಿ? ಅಭಿಲಾಷ, ಹೇಳ್ರಿ ಅಭಿಲಾಷಾಜಿ. ಎಸ್, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಅಭಿಲಾಷಾಜಿ, ಹೇಳ್ರಿ ಎಲ್ಲಿಂದ? ಸರ್, ನಾನು ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಸರ್. ಆರಾಮಿದ್ದೀರಾ ಸರ್? ಹೇಳಿಮ್ಮ, ನಮಸ್ತೆ ಸರ್. ಇದು ಭೂ ಸುಧಾರಣೆಗಳು ಮಾಡಿದ್ರೆ
ಹಾ ಸರ್ ಅದು ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಮಾಡ್ಕೊಡಿ ಸರ್. ಗ್ರೂಪ್ಸ್ ಗೆ ಇನ್ನೂ ಸ್ವಲ್ಪ ಡೆಪ್ತ್ ಬರುತ್ತೆ ಸರ್. ಒಂದು ಕ್ಲಾಸ್ ಇನ್ನೊಂದು ಕ್ಲಾಸ್ ತಗೊಂಡು ಸರ್ ಅದ್ರ ಬಗ್ಗೆ ತಿದ್ದುಪಡಿಗಳು ಮತ್ತೆ ಹೌದಾ ಅದಕ್ಕೆ ಸಂಬಂಧಪಟ್ಟ ಹೌದು ಸರ್. ಅದಕ್ಕೆ ಆಕ್ಚುಲಿ ಏನಿದೆ ಗೊತ್ತಮ್ಮ, ಹಾ ನಾನು ಫ್ರಮ್ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋದನ್ನ ಕೊಟ್ಟಿದ್ದೀನಿ ನಿಮಗೆ. ಹೌದು ಸರ್. ಅದು ಆಕ್ಚುಲಿ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನೀವು ಕೇಳ್ತಾ ಇರುವಂತದ್ದು. ಹೌದು ಸರ್. ಸೊ ಸರ್ಟನ್ಲಿ ಆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆಫ್ ಕರ್ನಾಟಕ ಕೇಳ್ತಾರೆ. ನಾನು ಇಡೀ ಇಂಡಿಯಾದ ಪಿಕ್ಚರ್ ಕೊಟ್ಟಿದ್ದೀನಿ ನಿಮಗೆ, ಗ್ರಾಸ್ ಹಾ ಪಿಕ್ಚರ್, ಸರ್. ಅದು ಗ್ರಾಸ್ ಓಕೆ ಪಿಕ್ಚರ್. ಸರ್ಟನ್ಲಿ ಕರ್ನಾಟಕದಲ್ಲಿರುವಂತಹ ಭೂ ಸುಧಾರಣಾ ಕಾಯ್ದೆಗಳ ಬಗ್ಗೆನೇ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೇನೆ. ಸರ್ ಮತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಲಾಸ್ಟ್ ಟೈಮ್ ಮಾಡ್ಕೊಟ್ಟಿದ್ರಲ್ಲ ಸರ್ ನೀವು ನಮಗೆ ಗ್ರೂಪ್ ಸಿ ಎಕ್ಸಾಮ್ ಟೈಮ್ ಅಲ್ಲಿ. ಹೌದಮ್ಮ, ಅದರಿಂದ ಒಂದು 2-3 ಅಂಕಗಳು ಬಂದಿತ್ತು ಸರ್. ನಂದು ಗ್ರೂಪ್ ಸಿ ವಾರ್ಡನ್ ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಿದೆ ಸರ್. ವೆರಿ ಗುಡ್ ಮಾ, ವೆರಿ ಗುಡ್. ಹಾ ಸರ್ ಮತ್ತೆ ಗ್ರೂಪ್ ಸಿ ಎಕ್ಸಾಮ್ಸ್ ಗಳು ಮುಂದಿನ ಇದು ಇದೆ ಸರ್. ತುಂಬಾ ಹೆಲ್ಪ್ ಆಗಿತ್ತು ಸರ್ ನಿಮ್ ಕ್ಲಾಸಸ್. ಅವಾಗ ಅರ್ಜೆಂಟ್ ಅಲ್ಲಿ ಮಾಡಿದ್ರಿ ಸರ್ ಅವಾಗ ಒಂದು ಹೌದು 4 ಕ್ಲಾಸ್ಗಳು. ಹೌದು ಇವಾಗ ಹೌದಮ್ಮ, ಮತ್ತೆ ನಮ್ಗೆ ಇವಾಗ ಟೈಮ್ ಇದೆಯಲ್ಲ ಸರ್, ಇವಾಗ ಒಂದು ಕೋರ್ಸ್ ನೀವೇ ಮಾಡ್ಕೊಡ್ಬೇಕು ಸರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದು ಗ್ರೂಪ್ ಸಿ ಎಕ್ಸಾಮ್ ಸಂಬಂಧಪಟ್ಟಂಗೆ ಸರ್. ನೋಡೋಣಮ್ಮ, ನೋಡೋಣ. ಅಲ್ಲ, ನನಗೆ ಮಾಡೋದಕ್ಕೇನು ಸಮಸ್ಯೆ ಇಲ್ಲ, ಓನ್ಲಿ ಟೈಮ್ ಶುಡ್ ಪರ್ಮಿಟ್ ಮೀಲ. ಸೊ ಅದಕ್ಕಾಗಿ ವಿಲ್ ಸಿ ನನಗೇನು ತೊಂದರೆ ಇಲ್ಲ, ಮಾಡೋಣ, ಸಮಯ ಸಂದರ್ಭ ನೋಡ್ಕೊಂಡು ಮಾಡಕ್ ಬರ್ತದಮ್ಮ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಅಭಿಲಾಷ. ಓಕೆ, ಸೊ ಮಿತ್ರರೇ, ಕಟ್ ಮಾಡ್ಬೇಕು ಅಭಿಲಾಷ, ನೀವೇ ಕಟ್ ಮಾಡ್ಬೇಕು. ಓಕೆ, ಸೊ ಹಾಗಿದ್ರೆ ಸಿಗೋಣ ನಾಳೆ ಮುಂಜಾನೆ. ಮುಂಜಾನೆ 7 ಗಂಟೆಗೆ ಬಹಳ ಒಳ್ಳೊಳ್ಳೆ ಪ್ರಶ್ನೆ ಚರ್ಚೆ ನಡೆದದ. ಸೊ ಅಲ್ಲೇ ಸಿಗೋಣ ಅಂತ ಹೇಳ್ತಾ ಈಗ ನಿಮ್ಮ ವಿದಾಯ ತೆಗೆದುಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್.